Okay, so hey everyone, welcome to all of you to my channel Monday classes. Again, I'm repeating the same thing. So, okay, leave it. Come to the next question. Again, important question. The how many important questions are there? I don't know, but ಎಷ್ಟೈತೆ ಅಷ್ಟು ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಬಟ್ ನೀವು ಪರ್ಫೆಕ್ಟ್ ಮಾಡಿರಿಪ್ಪ. Okay, ಬರ್ರಿ. Next question. Miss Swati, a dealer submits the information in relation to manufacturing and selling of drilling machines. Darling ಅಂತ ಹೇಳ್ತಾ ಇದ್ದೆ, ಸಾರಿ. Drilling machines. Compute the net GST liability. Net GST liability ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ನೋಡ್ರಿಪ್ಪ, ಎ ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್. ಇಂಪೋರ್ಟ್ ಅಂದ್ರೆ ಏನ್ರಿಪ್ಪ? ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಏನ್ರಿಪ್ಪ? IGST. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಏನ್ರಿ? IGST. ಮಟೀರಿಯಲ್ಸ್ ಎಕ್ಸ್ಕ್ಲೂಡಿಂಗ್ 10% ಆಫ್ BCD. ಎಕ್ಸ್ಕ್ಲೂಡಿಂಗ್ ಐತ್ರಿ. ಇಂಪೋರ್ಟ್ ಅಂದ್ರೆ ಇನ್ಕ್ಲೂಡ್ ಆಗ್ಬೇಕದು, ಬಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಅಂತ ಐತಿ. ಇಂಪೋರ್ಟ್ ಅಂದ್ರೆ ಇನ್ಕ್ಲೂಡ್ ಆಗ್ಬೇಕು, ಬಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಐತಿ. BCD ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ನೀವು ಎಕ್ಸ್ಕ್ಲೂಡಿಂಗ್ ಐತ್ರಿ, ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ನೆನ್ಪಿಡ್ಕೋರಿ, ಇಂಪೋರ್ಟ್ ಬಂದ್ರೆ BCD ಇನ್ಕ್ಲೂಡ್ ಆಗ್ಬೇಕು ಕಂಪಲ್ಸರಿ, ಬಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಐತಿ, ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಆನ್ ಇಂಪೋರ್ಟ್ rupees 1,40,000. ಅಮೌಂಟ್ ಎಷ್ಟು ರೂಪಾಯಿ ಇದು? 1,40,000. ರೇಟ್ ಆಫ್ GST at 5%. ನೆಕ್ಸ್ಟ್ ರೀಪ, ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಾಮ್ ಕರ್ನಾಟಕ. ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಎಲ್ಲಿರ್ತಾರೆ ಇವ್ರು? ಮಿಸ್ ಸ್ವಾತಿ ಅಂತ. ಮಿಸ್ ಸ್ವಾತಿ ಅವ್ರ ಪ್ಲೇಸ್ ಕೊಟ್ಟಿಲ್ಲ ಇಲ್ಲೇ. ಅಂದ್ರೆ ಏನು ಅಸ್ಯೂಮ್ ಮಾಡ್ಬೇಕು? ಕರ್ನಾಟಕ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲೇ ಪರ್ಚೇಸ್ ಫ್ರಮ್ ಕರ್ನಾಟಕ ಇಂಟ್ರಾ ಸ್ಟೇಟ್ CGST ಮತ್ತೆ SGST ಕೊಡ್ಬೇಕು. ಇಲ್ಲಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಐತಿ ನೋಡ್ರಿ. ಇನ್ಕ್ಲೂಡಿಂಗ್ CGST SGST ಇನ್ಕ್ಲೂಡಿಂಗ್ ಐತ್ರಿ, ನೀವು ಎಕ್ಸ್ಕ್ಲೂಡ್ ಮಾಡ್ಕೋಬೇಕು. ಇನ್ಕ್ಲೂಡಿಂಗ್ GST ಅಂದ್ರೆ ಏನ್ರಿಪ್ಪ? ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಕ್ಸ್ಕ್ಲೂಡಿಂಗ್ ಮಾಡ್ಕೋಬೇಕು ನೀವು. 14 + 14 28. 100 ಡಿವೈಡೆಡ್ ಬೈ 128 ಮಾಡ್ಕೋಬೇಕು ನೀವು. 5,12,000. ನೆಕ್ಸ್ಟ್, ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಾಮ್ ಕೇರಳ. ಕರ್ನಾಟಕ ಬೇರೆ, ಕೇರಳ ಬೇರೆ. ಅಂದ್ರೆ ಇಂಟರ್ ಸ್ಟೇಟ್ IGST ಕೊಡ್ಬೇಕಿಲ್ಲ. ಎಕ್ಸ್ಕ್ಲೂಡಿಂಗ್ ಐತಿ. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಡೈರೆಕ್ಟ್ ತಗೋರಿಪ್ಪ. ಎಕ್ಸ್ಕ್ಲೂಡಿಂಗ್ ಅಂತ ಐತಿ, ಡೈರೆಕ್ಟ್ ತಗೋರಿಪ್ಪ 40,000. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಅನ್ NGO. NGO ಅಂದ್ರೆ ಏನ್ರಿ? ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ನಾನ್ ಗವರ್ಮೆಂಟ್ ಅಂದ್ರೆ ಪ್ರೈವೇಟ್ ಇದ್ದು. ಪ್ರೈವೇಟ್ ಅಂದ್ರೆ ಏನ್ರಿಪ್ಪ? ನಾನ್ ಗವರ್ಮೆಂಟ್. ನಾನ್ ಗವರ್ಮೆಂಟ್ ಸಬ್ಸಿಡಿ ಏನ್ ಮಾಡ್ಬೇಕ್ರಿಪ್ಪ? ಸಬ್ಸಿಡಿ ರಿಸೀವ್ಡ್ ಫ್ರಮ್ ನಾನ್ ಗವರ್ಮೆಂಟ್ ಆಡ್ ಮಾಡ್ಕೋಬೇಕು. ಸಬ್ಸಿಡಿ ರಿಸೀವ್ಡ್ ಫ್ರಮ್ ನಾನ್ ಗವರ್ಮೆಂಟ್ NGO ಆಡ್ ಮಾಡ್ಕೋಬೇಕು. ವಿಚ್ ವಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಪ್ರೈಸ್ ಆಫ್ ದ ಗುಡ್ಸ್ ₹13,000. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆಡ್ ಮಾಡ್ಕೋಬೇಕು 3,800. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಅ ಸೆಂಟ್ರಲ್ ಗವರ್ಮೆಂಟ್. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗವರ್ಮೆಂಟ್ ಆಕ್ಚುಲಿ ಲೆಸ್ ಮಾಡ್ಕೋಬೇಕು. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಅ ಗವರ್ಮೆಂಟ್ ಲೆಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಇನ್ಕ್ಲೂಡ್ ಅಂತ ಎಲ್ಲೇ ಕೊಟ್ಟಿಲ್ಲ. ಇಲ್ಲಿ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಪ್ರೈಸ್ ಆಫ್ ದ ಗುಡ್ಸ್ ₹14,000. ನೋಡ್ರಿ, ಇಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಪ್ರೈಸ್ ಆಫ್ ದ ಗುಡ್ಸ್ ₹14,000. ಇದು ತಗೊಳಕ್ ಹೋಗ್ಬೇಡ್ರಿ. ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ನಾಟ್ ಇನ್ಕ್ಲೂಡೆಡ್. ಯಾಕ್ರಿ? ಇದು ಬ್ರಾಕೆಟ್ ಅಲ್ಲೇ, ಇದು ಸೇಮ್ ಅಡ್ಜಸ್ಟ್ಮೆಂಟ್ ಬ್ರಾಕೆಟ್ ಅಲ್ಲೇ ಆಲ್ರೆಡಿ ಇನ್ಕ್ಲೂಡೆಡ್. ಏನ್ರಿ? ಬ್ರಾಕೆಟ್ ಅಲ್ಲೇ ಇನ್ಕ್ಲೂಡೆಡ್ ಅಂತ ಕೊಟ್ಟಿದ್ರೆ ಆವಾಗ ಇದು ಸಬ್ಸಿಡಿ ಲೆಸ್ ಮಾಡ್ಕೋಬೇಕು. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗವರ್ಮೆಂಟ್, ಸೆಂಟ್ರಲ್ ಸ್ಟೇಟ್ ಇರ್ಲಿ, ಇಲ್ಲಿ ಬ್ರಾಕೆಟ್ ಅಲ್ಲೇ ಮುಂದ ಇನ್ಕ್ಲೂಡೆಡ್ ಆಲ್ರೆಡಿ ಇದ ಒಳಗ ಇನ್ಕ್ಲೂಡ್ ಇತ್ತಂದ್ರೆ ಇದು ಲೆಸ್ ಮಾಡ್ಕೋಬೇಕು. ಇದು ಲೆಸ್ ಮಾಡ್ಕೋಬೇಕು. ಬ್ರಾಕೆಟ್ ಅಲ್ಲಿ ಏನು ಇನ್ಕ್ಲೂಡ್ ಅಂತ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಇನ್ಫಾರ್ಮೇಶನ್. ಮುಂದ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೆ ಇದು ತಗೊಳಕ ಹೋಗ್ಬೇಡ್ರಿ. ತಿಳಿತಲ್ಲ ನಮ್ಗೆ? ಇಲ್ಲೇ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಇರ್ಲಿ, ಸ್ಟೇಟ್ ಗವರ್ಮೆಂಟ್ ಇರ್ಲಿ, ಬ್ರಾಕೆಟ್ ಅಲ್ಲೇ ಇನ್ಕ್ಲೂಡೆಡ್ ಅಂತ ಕೊಟ್ಟಿದಂದ್ರೆ ನೀವು ಲಾಸ್ಟ್ ಗೆ ಲೆಸ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಲೆಸ್ ಮಾಡ್ಕೋಬೇಕು. ಇನ್ಕ್ಲೂಡ್ ಕೊಟ್ಟಿದಂದ್ರೆ ಏನು ಕೊಟ್ಟಿಲ್ಲ, ಪೂರ ಅಡ್ಜಸ್ಟ್ಮೆಂಟ್ ಹೋದ್ರಿ. ಇದು ಏನು ಕೊಟ್ಟಿಲ್ಲ, ಅದಕ್ಕೆ ಇದು ಅಡ್ಜಸ್ಟ್ಮೆಂಟ್ ತಗೊಳಕ್ ಹೋಗ್ಬೇಡ್ರಿ. ಸರಿ, ನೆಕ್ಸ್ಟ್ ಐತ್ರಿಪ್ಪ. ಬಟ್ ಇದು NGO ಆಡ್ ಮಾಡ್ಕೋಬೇಕು. ಇದು ಆಡ್ ಮಾಡಕ್ ಬರಂಗಿಲ್ಲ. ಇದು ಆಕ್ಚುಲಿ ಲೆಸ್ ಮಾಡ್ಕೋಬೇಕು. ಬಟ್ ಇಲ್ಲೇ ಬ್ರಾಕೆಟ್ ಅಲ್ಲಿ ಏನು ಇನ್ಕ್ಲೂಡ್ ಅಂತ ಕೊಟ್ಟಿಲ್ಲ, ಇನ್ಕ್ಲೂಡ್ ಅಂತ ಲೆಸ್ ಮಾಡ್ಕೋಬೇಕು. ಇನ್ಕ್ಲೂಡ್ ಅಂತ ಏನು ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಐತ್ರಿಪ್ಪ, ಅಡಿಷನಲ್ ಇನ್ಸೆಂಟಿವ್ಸ್ ಪೇಡ್ ಟು ದ ಎಂಪ್ಲಾಯೀಸ್ ಆಫ್ ಸೇಲ್ಸ್ ಡಿಪಾರ್ಟ್ಮೆಂಟ್ ₹3,000 ಆಡ್ ಮಾಡ್ಕೋಬೇಕು. ಎಕ್ಸ್ಪೆನ್ಸ್ ಇದು. ವಾರಂಟಿ ಚಾರ್ಜಸ್ ಇದನ್ನ ಎಕ್ಸ್ಪೆನ್ಸ್ ಆಡ್ ಮಾಡ್ಕೋಬೇಕು. Exempted services received in connection with the manufacturer ₹6,600. ಇದನ್ನ ಏನ್ರಿಪ್ಪ? ಎಕ್ಸೆಂಪ್ಟ್ ಇರ್ಲಿ, ಎಕ್ಸೆಂಪ್ಟ್ ಸರ್ವಿಸ್ ಐತಿ, ಬಟ್ ಇದು ಎಕ್ಸ್ಪೆನ್ಸ್, ಇದು ಆಡ್ ಮಾಡ್ಕೋಬೇಕು. ಅಲಾಂಗ್ ವಿತ್ ಬರ್ರಿ, ಇದು ಇಲ್ಲಿ ಮಟ್ಟ ನೋಡೋಣ ಫಸ್ಟ್. ಇದು ಆಮೇಲೆ ನೋಡೋಣ್ರಿ. ಅಲಾಂಗ್ ವಿತ್ ಮಷಿನರಿ ಇದು ಆಮೇಲೆ ನೋಡೋಣ್ರಿ.
ನೋಡ್ರಿ ಇದು ಎಲ್ಲ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ನೋಡ್ರಿ ಎಕ್ಸ್ಕ್ಲೂಡ್ ಆಮೇಲೆ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಅಂತ ಐತೆ. ನಾನು ನಿಮ್ಗೆ ಹೇಳಿದ್ರಪ್ಪ ಇದು ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಕೊಟ್ಟೆ ಏನ್ ಮಾಡ್ಬೇಕಪ್ಪ ಕಂಪಲ್ಸರಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನ್ಕ್ಲೂಡ್ ಕೊಟ್ಟೆ ಬ್ರಾಕೆಟ್ ಒಳಗ ಕಂಪಲ್ಸರಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ ಸೊಲ್ಯೂಷನ್. ಇಲ್ಲಿ ಮಾಡ್ತೀನಿ ನೋಡ್ರಿಪ್ಪ ಸೊಲ್ಯೂಷನ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇಲ್ಲಿ ಕ್ವಶನ್ ಇಲ್ಲ ಮಟ್ಟ ಆಗಿತ್ತು ಇದು ಅದಕ್ಕೆ. ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. Transaction value. Just wait a minute. Okay, computation of transaction value. Particulars rupees. Particulars rupees. Okay, start ಮಾಡ್ರಿ. ಫಸ್ಟ್ ಐಟಮ್ ಇಂದ ಸ್ಟಾರ್ಟ್ ಮಾಡ್ರಿ. ಎ ಅಲ್ಲ ಅದು ಎ, ಸಾರಿ ಎ ಫಸ್ಟ್ ಐಟಮ್ ಎ. ಏನ್ರಿಪ್ಪ ಅದು ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್. ತಗೋರಿ ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್. ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್. ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್ ಎಷ್ಟಿಪ್ಪ ಅದು ಅಮೌಂಟ್ ಆಕ್ಚುಲಿ 1,40,000. ಎಷ್ಟಿದು ಅಮೌಂಟ್ 1,40,000. ಇಲ್ಲಿ ತಗೋತೀರಿಪ್ಪ, ಇಲ್ಲಿ ತಗೋರಿ 1,40,000 ತಗೋರಿಪ್ಪ. ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಅಲ್ಲ ಅದು, ಎಕ್ಸ್ಕ್ಲೂಡಿಂಗ್ ಬಿಸಿಡಿ ತಗೋರಿಪ್ಪ. ಎಕ್ಸ್ಕ್ಲೂಡಿಂಗ್ ಬಿಸಿಡಿ 10% ಅಲ್ಲ ಅದು. ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಐಟ 10%. ಹೌದಲ್ಲ, ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಐಟ 10%. ಎಕ್ಸ್ಕ್ಲೂಡಿಂಗ್ ಐತ್ರಿ. ಬಿಸಿಡಿ ಎಕ್ಸ್ಕ್ಲೂಡ್ ಐತ್ರಿ, ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಆಡ್ ಪ್ಲಸ್ ಬಿಸಿಡಿ ಐಟ, ಯಾಕಂದ್ರೆ ಇನ್ಪೋರ್ಟ್ ಐತ್ರಿ ಬಿಸಿಡಿ ಕೊಡ್ಬೇಕು ನೀವು. ಬಿಸಿಡಿ ಐಟ್ 10% ಕೊಡ್ರಿಪ್ಪ. ಅಮೌಂಟ್ ಎಷ್ಟ್ರಿ 1,40,000 ಇಂಟು ಬಿಸಿಡಿ ಎಷ್ಟ್ರಿಪ್ಪ 10%. ಎಷ್ಟ್ರಿ 1,40,000 ಇಂಟು 10% 14,000 ಅಲ್ಲ, 14,000 ಆಡ್ ಮಾಡ್ರಿ. 1,54,000 1,54,000 ಮುಗಿತ್ ನೋಡ್ರಿ. ಈ ಅಡ್ಜಸ್ಟ್ಮೆಂಟ್ ಮುಗಿತ್ ನೋಡ್ರಿ. ತಿಳಿತಾ? ಹಾ, ನೆಕ್ಸ್ಟ್ ನೋಡೋಣ್ರಿಪ್ಪ ಬಿ. ಬಿ ಏನೈತ್ರಿಪ್ಪ? ಬಿ ರಾ ಮಟೀರಿಯಲ್ಸ್ ಪರ್ಚೇಸ್ ಫ್ರಾಮ್ ಕರ್ನಾಟಕ. ರಾ ಮಟೀರಿಯಲ್ಸ್ ಪರ್ಚೇಸ್ ಫ್ರಾಮ್ ಕರ್ನಾಟಕ. ರಾ ಮಟೀರಿಯಲ್ಸ್ purchase from Karnataka. Raw materials purchased from Karnataka. ಇದು ಇನ್ಕ್ಲೂಡಿಂಗ್ ಅಂತ ಐತಿ. ಇನ್ಕ್ಲೂಡಿಂಗ್ GST 14 ಮತ್ತು 14 ಐತ್ರಿ. ನೀವು ಎಕ್ಸ್ಕ್ಲೂಡ್ ಮಾಡ್ಕೋಬೇಕು. ಎಕ್ಸ್ಕ್ಲೂಡ್ ಅಂದ್ರೆ ಏನಪ್ಪ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನೀವು. ಬ್ರಾಕೆಟ್ ಅಲ್ಲಿ ಎಷ್ಟು ಅಮೌಂಟ್ ಅದು 5,12,000. 5,12,000 ಇಂಟು 100 ಡಿವೈಡೆಡ್ ಬೈ ಎಷ್ಟ್ರಿಪ್ಪ 14 ಪ್ಲಸ್ 14 ಎಷ್ಟ್ರಿಪ್ಪ 120. 14 ಪ್ಲಸ್ 14 28. 100 ಪ್ಲಸ್ 28 128. ಈ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ನೋಡ್ರಿ ಇನ್ಕ್ಲೂಡಿಂಗ್ ಅಂತ ಇದಿರಲಿಲ್ಲ. ಇನ್ಕ್ಲೂಡಿಂಗ್ ಅಂದ್ರೆ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 5,12,000 ಇಂಟು 100 ಡಿವೈಡೆಡ್ ಬೈ 14 ಪ್ಲಸ್ 14 28 128 ಮಾಡ್ಕೋಬೇಕು. ಮಾಡಿದ್ರೆ ಎಷ್ಟು ಬರ್ತೈತಪ್ಪ ಸರ್? ಐ ಥಿಂಕ್ 4 lakh. 5,12,000 ಇಂಟು 100 ಡಿವೈಡ್ ಬೈ 128 4 lakh ಬಂತ್ರಿ ಆನ್ಸರ್. ಎಷ್ಟು? 4 lakh. ಓಕೆ, ಇದನ್ನ ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ನೆಕ್ಸ್ಟ್ ಸಿ. ಇದು ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಾಮ್ ಕೇರಳ. ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಾಮ್ ಕೇರಳ. ಇದು ಏನೈತಿ ಎಕ್ಸ್ಕ್ಲೂಡಿಂಗ್ ಅಂತ ಐತ್ರಿ. ಎಕ್ಸ್ಕ್ಲೂಡಿಂಗ್
ಎಕ್ಸ್ಕ್ಲೂಡಿಂಗ್ GST 5%. ಎಕ್ಸ್ಕ್ಲೂಡಿಂಗ್ ಅಂದ್ರೆ ಏನ್ರಿಪ್ಪ, ಡೈರೆಕ್ಟ್ ಅಮೌಂಟ್ ತಗೋರಿಪ್ಪ. 40,000 ಡೈರೆಕ್ಟ್ ಅಮೌಂಟ್ ತಗೋರಿ. 40,000 ತಿಳಿತಾ, ಮುಗಿಯುತ್ತೆ ಅಡ್ಜಸ್ಟ್ಮೆಂಟ್ ಇದು. ಯಾಕಂದ್ರೆ ಎಕ್ಸ್ಕ್ಲೂಡಿಂಗ್ ಅಂತ ಡೈರೆಕ್ಟ್ ತಗೋರಿಪ್ಪ ಅಮೌಂಟ್. ನೆಕ್ಸ್ಟ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ NGO ಐತ್ರಿ. NGO ತಗೋಬೇಕು. ಎಷ್ಟಿದು ಆಡ್ ಅಂತ ಬರೀರಿಪ್ಪ ಅಲ್ಲಿ, ಆಡ್ ಅಂತ. ಇದು ಎಲ್ಲ ಕಾಸ್ಟ್ ಆತ್ರಿ. ಕಾಸ್ಟ್ ಈಗ ಆಡ್ ಮಾಡ್ರಿಪ್ಪ. ಎಲ್ಲ ಪರ್ಚೇಸ್ ಮುಗಿದ್ರಿ, ಕಾಸ್ಟ್ ಎಲ್ಲ ಆಡ್ ಮಾಡ್ರಿಪ್ಪ. ಅದು ಫಸ್ಟ್ ಇದು ಮಾಡ್ರಿ. 1,54,000 ಪ್ಲಸ್ 4 lakh ಪ್ಲಸ್ 40,000, 5,94,000. 5,94,000. ಈಗ ಆಡ್ ಎಕ್ಸ್ಪೆನ್ಸಸ್ ಅದೆಲ್ಲ ಆಡ್ ಮಾಡ್ರಿ. ಇಲ್ಲ ಆಡ್ ಏನ್ರಿ ಆಡ್ ಅದು ಫಸ್ಟ್ ಡಿ. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆನ್ NGO. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಆನ್ NGO, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಎಷ್ಟ್ರಿಪ್ಪ ಅದು? 13,000 ತಗೋರಿ. 13,000 ಸಬ್ಸಿಡಿ ಮುಗಿತ್ರಿ ಇದು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್. ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿಪ್ಪ ಅದು? 3,800 ಮುಗಿತ್ರಿ ಇದು. ನೆಕ್ಸ್ಟ್ ಸಬ್ಸಿಡಿ ರಿಸೀವ್ಡ್ ಫ್ರಮ್ ನಾನ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲ ಅದು. ಜಸ್ಟ್ ವೇಟ್. Okay, we are going correct. Just give me time. Okay, ಬರ್ರಿಪ್ಪ, ಎಲ್ಲಿ ಮಟ್ಟ ಆಗಿತ್ತು ನಿಮ್ದು? ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 3,800. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಆಕ್ಚುಲಿ ಲೆಸ್ ಮಾಡ್ಕೋಬೇಕು, ಗವರ್ಮೆಂಟ್ ಲೆಸ್ ಮಾಡ್ಕೋಬೇಕು. ಬಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಇನ್ಕ್ಲೂಡೆಡ್ ಕೊಟ್ಟಿದ್ ಅಂದ್ರೆ ಲೆಸ್ ಮಾಡ್ಕೋಬೇಕು. ಇನ್ಕ್ಲೂಡ್ ಅಂತ ಕೊಟ್ಟಿಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡ್ರಿ. ಈಗ ಇನ್ಕ್ಲೂಡ್ ಅಂತ ಕೊಟ್ಟಿಲ್ಲ ಬ್ರಾಕೆಟ್ ಅಲ್ಲಿ, ಅದಕ್ಕೆ ತಗೊಳಕ್ ಹೋಗ್ಬೇಡ್ರಿ, ಇದು ಬರಂಗಿಲ್ಲ. ನೆಕ್ಸ್ಟ್ ಐತ್ರಿಪ್ಪ ಅಡಿಷನಲ್ ಇನ್ಸೆಂಟಿವ್ಸ್. ಇದನ್ನು ಎಕ್ಸ್ಪೆನ್ಸ್ ರೀಪ್ಪ. ಜಿ ಅಲ್ಲದು, ಜಿ ತಗೋರಿ. ಅಡಿಷನಲ್ ಇನ್ಸೆಂಟಿವ್ಸ್ to the employees of a sales department. Okay, ಎಷ್ಟ್ರಿಪ್ಪ ಸೇಲ್ಸ್ ಡಿಪಾರ್ಟ್ಮೆಂಟ್ ಗೆ? 3,000. ಇದನ್ನು ಮುಗಿತ್ರಿ. ಸರಿ, ನೆಕ್ಸ್ಟ್ ಐತ್ರಿಪ್ಪ, ಇದು ಮುಗಿದ್ಮೇಲೆ ವಾರಂಟಿ ಚಾರ್ಜಸ್ ತಗೋರಿ. GH ವಾರಂಟಿ ಚಾರ್ಜಸ್ ಎಷ್ಟ್ರಿಪ್ಪ ಇದು? 9,600 ವಾರಂಟಿ ಚಾರ್ಜಸ್ ಮುಗಿತ್ರಿ. ನೆಕ್ಸ್ಟ್ ಎಕ್ಸಾಮ್ಟೆಡ್ ಸರ್ವಿಸ್ ಎಕ್ಸಾಮ್ಟ್ ಐತ್ರಿ. ಬಟ್ ನೀವು ತಗೋಬೇಕಾದ್ರು ಸರ್ವಿಸ್ ಎಕ್ಸಾಮ್ಟ್ ತಗೋಬೇಕ್ರಿ. ಎಷ್ಟು? ಐ ಅಲ್ಲ ಅದು. GH ಎಕ್ಸಾಮ್ಟೆಡ್ ಸರ್ವಿಸಸ್. ಎಷ್ಟಿತ್ತು ಎಕ್ಸಾಮ್ಟೆಡ್ ಸರ್ವಿಸಸ್? 6,600 ತಗೋರಿದು. ಓಕೆ, ಅಲಾಂಗ್ ವಿತ್ ದ ಮಷೀನ್. ಆಮೇಲೆ ನೋಡ್ರಿ, ನ್ಯಾಚುರಲಿ ಬಂಡಲ್ ಐತ್ರಿ, ಆಮೇಲೆ ಸೋಲ್ಡ್ ಅಂತ ಐತ್ರಿ, ಆಮೇಲೆ ತಗೋರಿಪ್ಪ. ಇಷ್ಟು ಮಟ್ಟ ಮುಗಿಸ್ರಿ. ಫಸ್ಟ್ ಟೋಟಲ್ ಮಾಡಿರೋದು ಎಷ್ಟು ನೋಡಿ ನೋಡೋಣ. ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್ ಏನೂ ಇಲ್ಲ ಅಲ್ಲಿ ಕ್ವಶನ್ ಒಳಗೆ. ಡಿಸ್ಕೌಂಟ್ ಅನ್ನೋ ಏನೂ ಇಲ್ಲ. 5,94,000 ಪ್ಲಸ್ 13,000 ಪ್ಲಸ್ 3,800 ಪ್ಲಸ್ 3,000 ಪ್ಲಸ್ 9,600 ಪ್ಲಸ್ 6,600, 6,30,000. ಎಷ್ಟ್ರಿಪ್ಪ ಅದು? 6,30,000. 6,30,000. ಇದು 6,30,000 ಏನ್ರಿಪ್ಪ ಅದು? ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಏನ್ರಿದು? ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್.
ಎಲ್ಲಾ ಪರ್ಚೇಸ್ ಮತ್ತೆ ಎಲ್ಲಾ ಎಕ್ಸ್ಪೆನ್ಸ್ ಆಡ್ ಮಾಡಿದ್ದು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಆಮೇಲೆ ನೋಡ್ರಿ, ಇದು ಅಲಾಂಗ್ ವಿತ್ ದ ಮಷೀನ್ ಅಂತ ಐತಲ್ಲ, ಅದು ಆಮೇಲೆ ನೋಡ್ರಿ ಅಡ್ಜಸ್ಟ್ಮೆಂಟ್. ಇದಕ್ಕಿಂತ ಮುಂಚೆ ಒಂದ್ ಇದು ಐತ್ರಿ, ಮಿಸ್ ಸ್ವಾತಿ ಸೋಲ್ಡ್ ದ ಮಷೀನ್ ಟು ಮಿಸ್ ಪ್ರೀತಿ at a profit of 15% on the cost of production. ನೋಡ್ರಿ, ಪ್ರಾಫಿಟ್ ಎಷ್ಟು ಆಡ್ ಮಾಡ್ಕೋಬೇಕಂತೀರಿಪ್ಪ, 15% ಎದ್ರ ಮೇಲೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಮಾಡ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮ್ ಕಡೆ ಐತ್ರಿ, ಪ್ರಾಫಿಟ್ ಆಡ್ ಮಾಡ್ರಿಪ್ಪ. ಆಡ್ ಪ್ರಾಫಿಟ್ at ಎಷ್ಟಿದು 15%. ಆಡ್ ಪ್ರಾಫಿಟ್ at 15% ಮಾಡ್ರಿ. 6,30,000 into 15%. ಕರೆಕ್ಟ್ ಮಾಡತ್ತಲ್ರಿಪ್ಪ ನಾವು, ಯಾಕಂದ್ರೆ ಮಿಸ್ಟೇಕ್ ಅಂದ್ರೆ ಮತ್ತೆ ನಿಮ್ಗೂ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್. ಮಾಡ್ರಿ 6,30,000 into 15%, 94,500. 94,500 ಆಡ್ ಮಾಡ್ರಿ. ಇದು ಎರಡು ಆಡ್ ಮಾಡ್ಕೋಬೇಕು, ಪ್ರಾಫಿಟ್ ಆಡ್ ಮಾಡ್ಕೋಬೇಕಲ್ಲ, ಪ್ಲಸ್ 6,30,000, 7,24,000, 7,24,500, 7,24,500. ಓಕೆ, ಇದು ಕಾಸ್ಟ್ ಆಫ್ ಮಟೀರಿಯಲ್ ಸಪ್ಲೈಡ್. ಇದು ಏನಿದು, ಕಾಸ್ಟ್ ಆಫ್ ಮಟೀರಿಯಲ್ ಸಪ್ಲೈಡ್. ಇದು ಕಾಸ್ಟ್ ಆಫ್ ಮಟೀರಿಯಲ್ಸ್ ಸಪ್ಲೈಡ್. ನೋಡ್ರಿ, ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಪ್ರಾಫಿಟ್ ಆಡ್ ಮಾಡ್ರಿಪ್ಪ, ಇದು ಕಾಸ್ಟ್ ಆಫ್ ಮಟೀರಿಯಲ್ ಸಪ್ಲೈಡ್. ಪ್ರಾಫಿಟ್ ಮುಗೀತಾ, ಈಗ ಬರ್ರಿಪ್ಪ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲೇ, ಜಿ ಅಡ್ಜಸ್ಟ್ಮೆಂಟ್. Along with the machine, she supplied 3 different components at a fixed price of rupees 15,000 each. Okay, actually 15,000 each ಇದ್ದು, 15,000 each. one component ಗೆ 15,000 rupees. ನಿಮ್ ಕಡೆ ಎಷ್ಟು ಕಾಂಪೊನೆಂಟ್ ಇದ್ರಿ, 3 ಕಾಂಪೊನೆಂಟ್, 15,000 into 3 ಮಾಡ್ಕೋಬೇಕು. Each of these components are naturally bundled. ನ್ಯಾಚುರಲಿ ಬಂಡಲ್ಡ್ ಅಂತ ಇದ್ರಿಪ್ಪ, ನ್ಯಾಚುರಲಿ ಬಂಡಲ್ಡ್ ಅಂದ್ರೆ 3 ಕಾಂಪೊನೆಂಟ್ಸ್ ನ್ಯಾಚುರಲಿ ಬಂಡಲ್ಡ್ ರೀಪ. ಅದು ನ್ಯಾಚುರಲಿ ಬಂಡಲ್ಡ್ with the supply of the machine. The GST rate of 3 products is 28%. One component is 28%, second component 5%, third component 12%. ಇದು ಮಿಕ್ಸ್ಡ್ ಸಪ್ಲೈ ಐತಿ, ಇದು ಕಂಪೋಸಿಟ್ ಸಪ್ಲೈ ಅಂತ ಏನು ಕೊಟ್ಟಿಲ್ಲ, ಬಟ್ ನ್ಯಾಚುರಲಿ ಬಂಡಲ್ಡ್ ಐತಿ. ನ್ಯಾಚುರಲಿ ಬಂಡಲ್ಡ್ ಅಂತ ಐತ್ರಿ. 3 ಕಾಂಪೊನೆಂಟ್ 3 ರೇಟ್ ಐತ್ರಿ, 3 ಕಾಂಪೊನೆಂಟ್ 3 ರೇಟ್ ಐತ್ರಿ. ಇಲ್ಲ ನ್ಯಾಚುರಲಿ ಬಂಡಲ್ಡ್ ಮತ್ತೆ 3 ಕಾಂಪೊನೆಂಟ್ 3 GST ರೇಟ್ ಐತ್ರಿ. ಬಟ್ ಇಲ್ಲಿ ಸೋಲ್ಡ್ ಏನ್ರಿ, ಸೋಲ್ಡ್ ಅಂತ ಐತ್ರಿ. ಸೋಲ್ಡ್ GST ರೇಟ್ ಎಷ್ಟು ತಗೋಬೇಕಂತೀರಿಪ್ಪ, ಅಂಡ್ ದ ರೇಟ್ ಆಫ್ GST ಆನ್ ಸಚ್ ಸೇಲ್ಸ್ ಈಸ್ 18%. ಈಗ ಮಿಕ್ಸ್ಡ್ ಸಪ್ಲೈ ಇಲ್ಲ, ಈಗ ಕಂಪೋಸಿಟ್ ಸಪ್ಲೈ ಇಲ್ಲ, ಮಿಕ್ಸ್ಡ್ ಕಂಪೋಸಿಟ್ ಸಪ್ಲೈ ಇಲ್ಲ. ಯಾಕಂದ್ರೆ 3 ರೇಟಿಗೆ ಬಿಡ್ರಿಪ್ಪ, 28, 5, 12 ಅಂತ. ಕಂಪೋಸಿಟ್ ಸಪ್ಲೈ ಅಂದ್ರೆ ಮೇನ್ ಪ್ರೈಸ್ ನೋಡ್ಬೇಕು ನೀವು, ಮೇನ್ ಪ್ರೈಸ್, ಸೇಲ್ ಪ್ರೈಸ್. ಕಂಪೋಸಿಟ್ ಸಪ್ಲೈ ಅಂದ್ರೆ ಮೇನ್ ಪ್ರೈಸ್ ನೋಡ್ತೀರಿಪ್ಪ ನೀವು. ಮೇನ್ ಪ್ರೈಸ್ ಎಷ್ಟಿಪ್ಪ, ಮೇನ್ ಪ್ರೈಸ್ ರಾ ಮೆಟೀರಿಯಲ್ 5% ಮೇನ್ ಪ್ರೈಸ್. ಮಿಕ್ಸ್ಡ್ ಸಪ್ಲೈ ಅಂದ್ರೆ ಹೈಯೆಸ್ಟ್ ರೇಟ್. ಬಟ್ ಇದು ಮಿಕ್ಸ್ಡ್ನು ಇಲ್ಲ, ಕಂಪೋಸಿಟ್ನು ಇಲ್ಲ, ಯಾಕಂದ್ರೆ ನ್ಯಾಚುರಲಿ ಬಂಡಲ್ಡ್ ಆಗಿರಲಿಲ್ಲ. ನ್ಯಾಚುರಲಿ ಬಂಡಲ್ಡ್ ಎಲ್ಲ ಮಿಕ್ಸ್ ಮಾಡಿ ನ್ಯಾಚುರಲಿ ಬಂಡಲ್ಡ್. ಆಮೇಲೆ GST ರೇಟ್ ರೆಡಿ ಮಾಡಿ ಕೊಟ್ಬಿಟ್ಟಾರ ಅವರು. ಸೇಲ್ಸ್ ಮೇಲೆ GST ರೇಟ್ ಎಷ್ಟಿಪ್ಪ, 18% ಅಂತ. ಅಂದ್ರೆ ನೀವು 18% ತಗೋಬೇಕು GST ರೇಟ್, ತಿಳಿತಾ? ಓಕೆ, ಈಗ ಅದು ಬಿಡ್ರಿ. ಈಗ ಆಡ್ ಮಾಡಿದ್ದು ಅಡಿಷನಲ್ ಕಾಂಪೊನೆಂಟ್ಸ್ ಅಲ್ಲ, ಅದು ಅಡಿಷನಲ್ ಕಾಂಪೊನೆಂಟ್ಸ್ ತಗೋರಿಪ್ಪ. ಆಡ್ ಅಡಿಷನಲ್ ಕಾಂಪೊನೆಂಟ್ಸ್. Additional components. Okay, additional components. One price is 15,000 rupees. 15,000 rupees. One component ಗೆ 15,000 rupees. ನಿಮ್ ಕಡೆ ಎಷ್ಟು ಕಾಂಪೊನೆಂಟ್ ಐತ್ರಿ, 3 components into 3. 15,000 into 3, 45,000. Add ಮಾಡ್ರಿ. 7,24,500 plus 45,000. 7,69,500. 7,69,500. 7,69,500. ಇದು ನಿಮ್ದು ಏನ್ರಿಪ್ಪ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಲ್ಲಿ ಮಟ ಮುಗಿತ್ ನೋಡ್ರಿಪ್ಪ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇನ್ನೂ ಐತ್ರಿ ಸ್ವಲ್ಪ.
ನೆಟ್ GST ಪೇಬಲ್ ಮಾಡ್ಕೋಬೇಕಲ್ಲ, ಈಗ ಆಮೇಲೆ ಮಾಡೋಣ. ಇಷ್ಟು ಮಟ ತಿಳಿತಲ್ಲ ನಿಮ್ಗೆ? ತಿಳಿತಾ? आता समझ में आप लोगों को? ठीक है, अभी आपको समझाता हूं मैं. ठीक है, सो देखो ये आपका क्वेश्चन है, थोड़ा अलग है क्वेश्चन है. ये क्वेश्चन थोड़ा अलग है, मिस स्वाति के बेस के ऊपर क्वेश्चन है ये. ठीक है, तो तुम्हें मालूम करने देखो पहले तुम्हारे को इन्फॉर्म किया था पहले ही, क्या बोल के? देखो यहाँ पे एक्सक्लूडिंग एडजस्टमेंट्स के अंदर एक्सक्लूडिंग बोल के आया, इंक्लूडिंग बोल के आया, फिर एक्सक्लूडिंग बोल के आया. तो तुम्हें कंपलसरी क्या निकालना? ट्रांजैक्शन वैल्यू तुम लोग निकालना. इसलिए कंप्यूटेशन ऑफ ट्रांजैक्शन वैल्यू पर्टिकुलर्स रुपीस. सबसे पहले देखो यहाँ पे मिस स्वाति डीलर सबमिट्स द फॉलोइंग इंफॉर्मेशन मैन्युफैक्चरिंग सेलिंग ऑफ ड्रिलिंग मशीन सर कंप्यूटेड नेट GST लायबिलिटी मालूम करना. सबसे पहले इंपोर्ट ऑफ रॉ मटेरियल एक्सक्लूडिंग 10% ऑफ BCD. जब भी तुम्हें इंपोर्ट या तो एक्सपोर्ट करते तब तुम लोग कंपलसरी BCD पे करना. वहां पे इंक्लूड बोल करना, क्या रहना? इंक्लूड बोल करना. इंपोर्ट रहा एक्सपोर्ट रहा तो कंपलसरी यहाँ पे क्या रहना? इंक्लूड BCD बोल करना. बट यहाँ पे दिया क्या? एक्सक्लूडिंग बोल के दिया, तो तुम BCD वापस से ऐड करना. ऑन इंपोर्ट 1,40,000 रेट ऑफ GST कितना? 5%. तो लिख लो यहाँ पे ये इंपोर्ट ऑफ रॉ मटेरियल्स एक्सक्लूडिंग BCD 10% बोल के दिया नहीं, तो लोग लिख लो कितना? 1,40,000 दिया. एक्सक्लूडिंग BCD बोल के तुम्हें वापस ऐड करना उसे, प्लस BCD एट 10% कितना? 1,40,000 के ऊपर 10% का 40,000 दोनों का ऐड करो 1,54,000. ठीक है, ये हुआ. नेक्स्ट रॉ मटेरियल्स परचेज्ड फ्रॉम कर्नाटका. अब इन्हें मिस स्वाति के बारे में कुछ भी इंफॉर्मेशन है हमारे पास, कहाँ रहने वाली बोल के कुछ भी इंफॉर्मेशन है, मतलब क्या समझना हम लोग? इट इज अज्यूम्ड दैट शी इज फ्रॉम कर्नाटका. कर्नाटका में परचेस कर रही, मतलब इंट्रा स्टेट CGST और SGST. देखो इसको, रॉ मटेरियल्स परचेज्ड फ्रॉम कर्नाटका. यहाँ पे इंक्लूडिंग CGST SGST बोल के दिया, इंक्लूडिंग बोल के दिया, इंक्लूडिंग बोल के दिया, तो तुम लोग क्या करना? एक्सक्लूड करना उसको. 100 बाय जो रेट आता है देखने का. अमाउंट कितना है? 5,12,000 इंटू 100 डिवाइड बाय, क्यों कर रहे हैं हम लोग? क्यों बोले तो इंक्लूडिंग है इसलिए 100 डिवाइड बाय 14 प्लस 14 कितना होता है? 28. 28 में 100 प्लस करो 128, इसलिए 128 तो उसको 4 लाख आता. नेक्स्ट रॉ मटेरियल्स परचेज फ्रॉम केरला. केरला अलग, कर्नाटका अलग, इंटर स्टेट IGST पे करना. रॉ मटेरियल्स परचेज फ्रॉम केरला. एक्सक्लूडिंग बोल के दिया नहीं, क्या दिया? एक्सक्लूडिंग बोल के दिया, रेडीमेड एक्सक्लूडिंग है तो क्या करना? डायरेक्ट अमाउंट 40,000 बोल के. ठीक है, हुआ इतना. ऐसे पूरे एक्सपेंस आते हैं, अभी सबको प्लस करो कितना था? 5,94,000 आता. अभी एक्सपेंस ऐड करो. ऐड सब्सिडी रिसीव्ड फ्रॉम एन NGO. NGO का मतलब क्या? नॉन गवर्नमेंट ऑर्गेनाइजेशन, मतलब प्राइवेट फर्म. प्राइवेट NGO मतलब नॉन गवर्नमेंट मतलब प्राइवेट. अगर तुम लोग प्राइवेट से सब्सिडी रिसीव कर रहे तो उसको ऐड करते. प्राइवेट से सब्सिडी तुम लोग रिसीव करे तो उसको ऐड करते. 30,000 को ऐड करो. ठीक है, नेक्स्ट मैन्युफैक्चरिंग एक्सपेंस क्या होता है? एक्सपेंस होता है, उसको ऐड करो. मैन्युफैक्चरिंग एक्सपेंस को ऐड करो. ठीक है, अब देखो यहाँ पे सब्सिडी रिसीव्ड फ्रॉम सेंट्रल गवर्नमेंट. सेंट्रल रहने दो, स्टेट गवर्नमेंट रहने दो. सब्सिडी रिसीव्ड फ्रॉम गवर्नमेंट. अगर सब्सिडी रिसीव्ड फ्रॉम गवर्नमेंट कुछ भी इंफॉर्मेशन नहीं है, आगे कुछ भी इंफॉर्मेशन है तो उसको ये एडजस्टमेंट को लेने मत जाओ. अगर ये सब्सिडी रिसीव्ड फ्रॉम गवर्नमेंट पूरे एडजस्टमेंट होने के बाद में ब्रैकेट में इनक्लूडेड बोल के दिया, इंक्लूडेड इन अबाव प्राइस बोल के दिया, इंक्लूडेड इन अबाव प्राइस बोल के दिया, तब तुम लोग लास्ट में सब्सिडी को लेस करते. लास्ट में सब्सिडी को आने के बाद में लेस कर दो तुम लोग. ठीक है, इंक्लूडेड इन अबाव प्राइस बोल के दिया तो इसमें से तुम लोग यहाँ पे ये टोटल आने के बाद में लेस करते. कुछ भी नहीं दिया तो कुछ दिया यहाँ पे सब्सिडी के बारे में कुछ भी नहीं दिया तो उसको लेने मत जाओ, नॉट इंक्लूडेड. ठीक है, नेक्स्ट है एडिशनल इंसेंटिव्स. ये भी क्या होता है? एक्सपेंस. तो इसको भी ऐड कर लो. है वारंटी चार्जेस ऐड कर लो. एक्सपेंस. एग्जेम्प्टेड सर्विसेज, वो नाम के लिए तो एग्जेम्प्ट है बट क्या है? डायरेक्टली रिलेटेड टू मैन्युफैक्चर, तो इसको वापस से ऐड करते हैं. एग्जेम्प्टेड सर्विस को वापस से ऐड करते हैं. ठीक है, ये अलॉन्ग विद द मशीन एडिशनल कंपोनेंट से सेल का इंफॉर्मेशन है, यहाँ तक तो तुम ऐड कर लो. ये तुम्हारा होगा टोटल कॉस्ट ऑफ प्रोडक्शन. अब यहाँ पे एक एडजस्टमेंट दिया है. मिस स्वाति सोल्ड द मशीन टू मिस प्रीति एट अ प्रॉफिट ऑफ 15% ऑन द कॉस्ट ऑफ प्रोडक्शन. उसके ऊपर 15% दो बोल के कॉस्ट ऑफ प्रोडक्शन तुम्हारे पास है, इसके ऊपर प्रॉफिट 15% दो तुम लोग, तुम्हारे को मिलता है 7,24,500. ये तुम्हारा क्या होता है? कॉस्ट ऑफ मटेरियल सप्लाइड. ठीक है, ये भी हुआ. अब यहाँ देखो, along with the machine, मशीन के साथ she supplied 3 different components at a fixed price of 15,000 each. हर एक का प्राइस कितना? 15,000. 15,000 into 3 करना. 15,000 into 3 करो, कितना था? 45,000. ऐड करो 7,69,500. ये क्या होता है? ट्रांजैक्शन वैल्यू. समझ में आया? ये समझ में आया?
ट्रांजैक्शन वैल्यू हमारे को मालूम पड़ा, अब हमें मालूम करेंगे क्या, नेट जीएसटी पेबल मालूम करेंगे, ठीक है। ये बहुत इंपॉर्टेंट हमारे को, ट्रांजैक्शन वैल्यू इज 7,69,500। टेक द स्क्रीनशॉट, विल कंटिन्यू द सेशन। Okay, now next solution is continue. Next solution, computation of a net GST payable, particulars IGST, CGST, SGST. Capital A GST payable on sales, capital B ITC available on purchases. ಫಸ್ಟ್ ಸೇಲ್ಸ್ ಮಾಡ್ಬಿಡೋಣ್ರಿಪ್ಪ, ಫಸ್ಟ್ ಇಲ್ಲ ಸೇಲ್ಸ್ ಮಾಡ್ಬಿಡೋಣ್ರಿ. ಸೇಲ್ಸ್ ನೋಡ್ರಿ ಇಲ್ಲಿ, ಮಿಸ್ ಸ್ವಾತಿ ಸೋಲ್ಡ್ ಅಂದ್ರೆ ಸೇಲ್ಸ್ ಏನ್ರಿ, ಸೇಲ್ಸ್ the machine to Miss Preeti at a profit of 15% on the cost of production and the rate of GST on such sales 18%. ಮಿಸ್ ಸ್ವಾತಿ ಪ್ಲೇಸ್ ಏನ್ರಿಪ್ಪ, ಕರ್ನಾಟಕ. ಏನು ಕೊಟ್ಟಿಲ್ಲ ಇನ್ಫಾರ್ಮೇಶನ್, ಮಿಸ್ ಸ್ವಾತಿ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಏನ್ರಿ, ಅಸ್ಯೂಮ್ ಕರ್ನಾಟಕ. ಮಿಸ್ ಪ್ರೀತಿ ಎಲ್ಲಿರ್ತಾರೆ, ಮಿಸ್ ಪ್ರೀತಿ ಅವ್ರ ಪ್ಲೇಸ್ ಕೊಟ್ಟಿಲ್ಲ, ಅಲ್ಲಿ ಪ್ಲೇಸ್ ಅಲ್ಲ ಇಲ್ಲಿ ಪ್ಲೇಸ್ ಅಲ್ಲ, ಅಲ್ಲೇ ಪ್ಲೇಸ್ ಇಲ್ಲೇ ಪ್ಲೇಸ್ ಇಲ್ಲ ಅಂದ್ರೆ ಏನ್ರಿಪ್ಪ, ಅವರು ಕರ್ನಾಟಕ ಇವರು ಕರ್ನಾಟಕ. ಕರ್ನಾಟಕ ಕರ್ನಾಟಕ ಅಂದ್ರೆ ಇಂಟ್ರಾ ಸ್ಟೇಟ್, CGST ಮತ್ತೆ SGST ತಿಳಿತಾ. ಬೈ ಚಾನ್ಸ್ ಮಿಸ್ ಪ್ರೀತಿ ಮುಂದೆ ಏನ್ ಡೆಲ್ಲಿ, ಕೇರಳ, ಮುಂಬೈ ಏನು ಕೊಡಂದ್ರೆ ಅವರು ಕರ್ನಾಟಕ ಇವರು ಮಹಾರಾಷ್ಟ್ರ, ಅವಾಗ ಏನ್ರಿಪ್ಪ ಇಂಟರ್ ಸ್ಟೇಟ್ ಅಂದ್ರೆ IGST, ಡೈರೆಕ್ಟ್ IGST ತಿಳಿತಲ್ಲ ನಮ್ಗೆ. ಮಿಸ್ ಪ್ರೀತಿ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಇವರು ಕರ್ನಾಟಕ ಇವರು ಕರ್ನಾಟಕ, ಕರ್ನಾಟಕ ಕರ್ನಾಟಕ ಇಂಟ್ರಾ ಸ್ಟೇಟ್ CGST ಮತ್ತೆ SGST ಕೊಡ್ಬೇಕು, 1/2 ಮಾಡ್ಕೋಬೇಕು. ಬೈ ಚಾನ್ಸ್ ಇಲ್ಲಿ ಮಿಸ್ ಪ್ರೀತಿ ಮುಂದೆ ಡೆಲ್ಲಿ, ಮಹಾರಾಷ್ಟ್ರ, ಮುಂಬೈ ಕೊಟ್ಟಿದ್ರೆ ಅವಾಗ ಏನ್ರಿಪ್ಪ 1/2 ಮಾಡಕ್ ಬರಂಗಿಲ್ಲ, ಡೈರೆಕ್ಟ್ IGST ಕಾಲಮ್ ಅಲ್ಲೇ ತಿಳಿತಾ. ಬರ್ರಿ ಈಗ ನೋಡ್ರಿಪ್ಪ, ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಇಲ್ಲಿ, ಇಂಟ್ರಾ ಸ್ಟೇಟ್ ಅಲ್ಲ, ಇದು ಇಂಟ್ರಾ ಸ್ಟೇಟ್, ಅದಕ್ಕೆ ಮಾಡ್ರಿಪ್ಪ ಅವರು ಕರ್ನಾಟಕ ಇವರು ಕರ್ನಾಟಕ, ಇಂಟ್ರಾ ಸ್ಟೇಟ್ ಸೇಲ್ಸ್, ಇಂಟ್ರಾ ಸ್ಟೇಟ್ ಸೇಲ್ಸ್, ಇಂಟ್ರಾ ಸ್ಟೇಟ್ ಸೇಲ್ಸ್, ಇಂಟ್ರಾ ಸ್ಟೇಟ್ ಸೇಲ್ಸ್. ಸೇಲ್ಸ್ ತಗೋಬೇಕಂದ್ರೆ ಏನ್ರಿಪ್ಪ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತಗೋಬೇಕು. ಸೇಲ್ಸ್ ತಗೋಬೇಕಂದ್ರೆ ಏನ್ರಿಪ್ಪ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ನಿಮ್ಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂದಿದ್ರಿಪ್ಪ, ಅದು 7,69,500 ಅಲ್ಲ, ಅದು 7,69,500 ಹೌದಲ್ಲ. ನಿಮ್ದು ಸೇಲ್ಸ್ ಅಂದ್ರೆ ಏನ್ರಿಪ್ಪ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂದಿದ್ರಿಪ್ಪ ನಿಮ್ದು, ಈಗ ಪ್ರೀವಿಯಸ್ 7,69,500 ಇಂಟು ಸೇಲ್ಸ್ ಮೇಲೆ GST ರೇಟ್ ಎಷ್ಟಿಪ್ಪ, ಸೇಲ್ಸ್ ಮೇಲೆ GST ರೇಟ್ 18% ಇಂಟು 18% ಇಂಟು 1/2 ಮಾಡ್ಕೋಬೇಕಾ, ಯಾಕಂದ್ರೆ ಕೊಟ್ಟಿಲ್ಲ, ಇಂಟ್ರಾ ಸ್ಟೇಟ್ ಐತ್ರಿ, ಇಂಟ್ರಾ ಸ್ಟೇಟ್ ಸೇಲ್ಸ್ ಅಂದ್ರೆ 1/2 ಮಾಡ್ಕೋಬೇಕು, ಇಂಟು 1/2. ಬೈ ಚಾನ್ಸ್ ಇಲ್ಲಿ ಮಿಸ್ ಪ್ರೀತಿ ಡೆಲ್ಲಿ ಕೊಟ್ಬಿಟ್ಟು ಅಂದ್ರೆ IGST ಡೈರೆಕ್ಟ್ 1/2 ಬರಂಗಿಲ್ಲ, ಡೈರೆಕ್ಟ್ IGST ಕಾಲಮ್ ಅಲ್ಲ ತಿಳಿತಾ. ಈಗ 1/2 ಮಾಡ್ಕೋಬೇಕು, IGST ಬರಂಗಿಲ್ಲ. ಎಷ್ಟಿಪ್ಪ, 7,69,500 ಇಂಟು 18% divided by 2, 69,255. ಇಲ್ಲೇ 69,255 ಟೋಟಲ್ ಮಾಡ್ರಿಪ್ಪ ಅದು, ಯಾಕಂದ್ರೆ ಒಂದೇ ಸೇಲ್ ಐತ್ರಿಪ್ಪ, ಇಲ್ಲಿ ನಿಲ್ 69,255, 69,255 ಇದು ಏನಿದು GST ಪೇಯಬಲ್, ಓಕೆ. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ, ಈಗ ಸರಿ, ಈಗ ನಿಮ್ಗೆ ಏನ್ ಬೇಕ್ರಿಪ್ಪ, ITC ಅವೈಲೇಬಲ್ ಆನ್ ಪರ್ಚೇಸಸ್. ಪರ್ಚೇಸ್ ಬೇಕು ನಿಮ್ಗೆ, ಪರ್ಚೇಸ್ ಎಲ್ಲಿದ್ರಿಪ್ಪ, ಇಲ್ಲಿ ನೋಡಿಪ್ಪ, ಪರ್ಚೇಸ್ ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್ ಅಂದ್ರೆ ಏನ್ರಿಪ್ಪ, ಪರ್ಚೇಸ್ ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್, ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್, ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್ ನೋಡ್ರಿ, ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್ ನಾನು ನಿಮ್ಗೆ ಹೇಳಿದ್ರಿಪ್ಪ, ಇಂಪೋರ್ಟ್ ಆಫ್ ರಾ ಮಟೀರಿಯಲ್ಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದಿಲ್ರಿಪ್ಪ, ಅವಾಗ ಎಷ್ಟು ಬಂದಿದ್ದು 1,40,000 ಪ್ಲಸ್ 14 ಅಲ್ಲದು 1,54,000 ಅಲ್ಲದು 1,40,000 ಪ್ಲಸ್ BCD 1,40,000 ಪ್ಲಸ್ 14,000 1,54,000 ಅಲ್ಲದು ತಗೋರಿಪ್ಪ. 1,40,000 ಪ್ಲಸ್ 14,000 ಅಲ್ಲದು 14,000 ಎಷ್ಟಿದ್ದು 1,54,000 ಅಲ್ಲದು 1,54,000. ಜಾಗ ಇಲ್ಲ ಅಲ್ಲೇ, ಇಲ್ಲೇ ಬರ್ಬಿಡ್ತೀನಿ ರೀ, ಜಾಗ ಇಲ್ಲ. 1,00,000
1,40,000 ಪ್ಲಸ್ 14,000 ಎಷ್ಟಿದು ಎರಡು ಸೇರಿಸಿ 1,54,000 ಅಲ್ಲ, ಅದು 1,54,000 ಎಲ್ಲಿ ಬಂದಿದ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿದಲ್ರಿ ಅವಾಗ 1,40,000 ಪ್ಲಸ್ 14,000 1,54,000 ಬಂದಿದ್ರೆ ಸರ್ ಇದು. ಓಕೆ, ಈಗ ಏನ್ ಮಾಡ್ಬೇಕ್ರಿಪ್ಪ ಇಷ್ಟು ಮುಗಿದ ಮೇಲೆ ಇಷ್ಟಾದ್ಮೇಲೆ ಏನ್ರಿಪ್ಪ ಈಗ ನೋಡ್ರಿ ಇಂಪೋರ್ಟ್ ಅಂದ್ರೆ ಏನ್ರಿಪ್ಪ IGST. ಇಂಪೋರ್ಟ್ ಅಂದ್ರೆ ಏನ್ರಿಪ್ಪ IGST. ಓಕೆ ಮಾಡ್ರಿಪ್ಪ, ಇಂಪೋರ್ಟ್ ಅಂದ್ರೆ IGST ಮಾಡ್ರಿ. ಇದು 1,54,000 ಇಂಟು GST ರೇಟ್ ಎಷ್ಟ್ರಿಪ್ಪ, GST ರೇಟ್ ಇಂಪೋರ್ಟ್ ಅಂದ್ರೆ IGST ರಿಪ್ಪ ಎಷ್ಟು 5% ಇಂಟು 5%. 1/2 ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಇಂಪೋರ್ಟ್ ಐತ್ರಿ ಅಂದ್ರೆ ಡೈರೆಕ್ಟ್ IGST ಕಾಲಮ್ ಅಲ್ಲಿ CGST HGST ಬರಂಗಿಲ್ಲ. ಸರಿ ಒಂದು ನಿಮಿಷ. ಓಕೆ, ವಿ ಆರ್ ಗೋಯಿಂಗ್ ಕರೆಕ್ಟ್ ಆರ್ ನಾಟ್? ಕರೆಕ್ಟ್ ಐತ್ರಿ. 1 lakh ಕನ್ಫರ್ಮೇಶನ್ ಮಾಡ್ಬೇಕು, ಯಾಕಂದ್ರೆ ನಾ ತಪ್ಪ ಅಂದ್ರೆ ಮತ್ತೆ ಹಿಡಿ ಪ್ರಾಬ್ಲಮ್ ಮಾಡೋದು. ಅದಕ್ಕೆ 1,54,000 ಇಂಟು 5% ಎಷ್ಟಿದ್ದು 7,700. ಕರೆಕ್ಟ್ ಐತಿ, 7,700 ತಿಳಿದಿದ್ದು. ಇದು ತಿಳಿತಲ್ಲ ನಿಮ್ಗೆ ಹೆಂಗ್ ಬಂದಂತ? ಇಂಪೋರ್ಟ್ ಆಫ್ ರಾವ್ ಮಟೀರಿಯಲ್ ಪರ್ಚೇಸ್. ಅದು ಇಂಪೋರ್ಟ್ ಆಫ್ ರಾವ್ ಮಟೀರಿಯಲ್ ಅಂದ್ರೆ ಇಂಪೋರ್ಟ್ ಅಂದ್ರೆ ಏನಪ್ಪ ಪರ್ಚೇಸ್ ಇದು. ಅದಕ್ಕೆ ತಗೋರಿದ್ದು ಅಮೌಂಟ್ ಎಷ್ಟಿಪ್ಪ 1,40,000 ಬರಂಗಿಲ್ಲ. 1,40,000 ಪ್ಲಸ್ ಅದು ಹಳೆ 14,000 1,54,000 ಆದ್ಮೇಲೆ ಎಷ್ಟಿಪ್ಪ GST ರೇಟ್ 5% ಮಾಡ್ರಿ 7,700. ಇಂಪೋರ್ಟ್ ಅಂದ್ರೆ IGST ಕಾಲಮ್ ಅಲ್ಲಿ. ಸರಿ, ನೆಕ್ಸ್ಟ್ ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಕರ್ನಾಟಕ. ಇವರು ಕರ್ನಾಟಕ ಅಂದ್ರೆ CGST ಮತ್ತು SGST 1/2 ಮಾಡ್ಕೋಬೇಕು. ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಕರ್ನಾಟಕ ತಗೋರಿಪ್ಪ. ರಾವ್ ಮಟೀರಿಯಲ್ಸ್ purchased from Karnataka. ಕರ್ನಾಟಕ ಅಂದ್ರೆ ಏನ್ರಿಪ್ಪ? ಕರ್ನಾಟಕ ಇಂಟ್ರಾ ಸ್ಟೇಟ್ ಅಂದ್ರೆ CGST ಮತ್ತೆ SGST 1/2 ಮಾಡ್ಕೋಬೇಕು. ಅಮೌಂಟ್ ಎಷ್ಟಿಪ್ಪ ಇನ್ಕ್ಲೂಡಿಂಗ್ ಐತ್ರಿ, ನೆನ್ಪಿಡ್ಕೋರಿ ಇಲ್ಲ ಇನ್ಕ್ಲೂಡಿಂಗ್ ಅಂತ ಐತ್ರಿ. ಇನ್ಕ್ಲೂಡಿಂಗ್ ನಾವು ಏನ್ ಮಾಡಿದ್ರಿಪ್ಪ 5,12,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಲ್ಲೇ ಈ ಅಡ್ಜಸ್ಟ್ಮೆಂಟ್. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂದಿತ್ತಪ್ಪ 4 lakh ಬಂದಿದ್ರಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಒಳಗ ಈ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟು ಬಂದಿದ್ರಪ್ಪ 4 lakh ಬಂದಿದ್ರಪ್ಪ. 5,12,000 ಇಂಟು 100 ಡಿವೈಡೆಡ್ ಬೈ 128 ಎಷ್ಟು ಬಂದಿದ್ರಪ್ಪ 4 lakh. ಹೌದಲ್ಲ, ಆ 4 lakh ತಗೋಬೇಕು. 4 lakh 5,12,000 ಅಲ್ಲ 4 lakh ತಗೋಬೇಕಂದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಲ್ರಿ. ಈ ವ್ಯಾಲ್ಯೂ ಎಷ್ಟು ಬಂದಿದ್ರಪ್ಪ ಅವಾಗ 4 lakh ಬಂದಿದ್ರಪ್ಪ. 4 lakh ಇಂಟು GST ರೇಟ್ ಎಷ್ಟಿಪ್ಪ ಇದು ಟೋಟಲ್ 14 ತಗೋರಿ. 28 ಅಂದ್ರೆ ಏನಪ್ಪ 28%. 28% ಇಂಟು 1/2 ಮಾಡ್ರಿ. ಅಂದ್ರೆ 14 ಇಲ್ಲೇ 14 ಇಲ್ಲೇ 14 ಮಾಡಿದ್ರೆ ಎಷ್ಟ್ರಿ 4 lakh ಇಂಟು 28% ಡಿವೈಡ್ ಬೈ 2 56,000 ಕರೆಕ್ಟ್. 56,000 ಓಕೆ. 28 ಹೆಂಗ್ ಬಂದ್ರಿಪ್ಪ ಇಲ್ಲೇ 14 ಪ್ಲಸ್ 14 28 ಇಂಟು 1/2 ಮಾಡ್ರಿ. ಓಕೆ, ಅದನ್ನು ಮುಗಿತ್ರಿ. ನೆಕ್ಸ್ಟ್ ರಾವ್ ಮಟೀರಿಯಲ್ಸ್ ಪರ್ಚೇಸ್. ಅದನ್ನು ಪರ್ಚೇಸ್ ಫ್ರಮ್ ಕೇರಳ. raw materials purchased from Kerala. ಕರ್ನಾಟಕ ಕೇರಳ ಅಂದ್ರೆ ಏನ್ರಿಪ್ಪ ಇಂಟರ್ ಸ್ಟೇಟ್. ಅಂದ್ರೆ 1/2 ಬರಂಗಿಲ್ಲ, ಡೈರೆಕ್ಟ್ IGST. ಎಕ್ಸ್ಕ್ಲೂಡಿಂಗ್ ಐತ್ರಿ. ಎಕ್ಸ್ಕ್ಲೂಡಿಂಗ್ ಎಷ್ಟಿಪ್ಪ ಡೈರೆಕ್ಟ್ ಅಮೌಂಟ್ ತಗೋಬೇಕು. 40,000 ಇಂಟು 5%. 40,000 ಇಂಟು 5% ಇಂಟು 5%. 1/2 ಬರಂಗಿಲ್ಲ, ಯಾಕಂದ್ರೆ IGST ಐತ್ರಿ. 40,000 ಇಂಟು 5% 2,000 rupees ಡೈರೆಕ್ಟ್ IGST ಕಾಲಮ್ ಅಲ್ಲಿ 2,000 ಬರಂಗಿಲ್ಲ. ಸರಿ, ಮುಗಿತಾ? ಮತ್ ಯಾವ ಪರ್ಚೇಸ್ ಐತಿ? 3 ಪರ್ಚೇಸ್ ಐತಿ. 1 2 3 ಪರ್ಚೇಸ್ ಐತಿ. ಇದು ಪರ್ಚೇಸ್ ಇಲ್ಲ, ಇದು ಪರ್ಚೇಸ್ ಇಲ್ಲ, ಇದು ಇಲ್ಲ, ಆಮೇಲೆ ಇದನ್ನು ಪರ್ಚೇಸ್ ಇಲ್ಲ, ಇದನ್ನು ಪರ್ಚೇಸ್. ಕಾಂಪೋನೆಂಟ್ಸ್ ಶಿ ಸಪ್ಲೈಡ್ ಅಂದ್ರೆ ಏನಪ್ಪ ಸೇಲ್ಸ್. ಇದು ಅದು ಬರಂಗಿಲ್ಲ, ಸಪ್ಲೈಡ್ ಬರಂಗಿಲ್ಲ. ಓಕೆ, ಸಪ್ಲೈಡ್ ಬರಂಗಿಲ್ಲ. ಕರೆಕ್ಟ್ ರೀ, ಕರೆಕ್ಟ್.
ಇದು ಸಪ್ಲೈಡ್ ಬರಂಗಿಲ್ಲ, ಇದು ಅಡಿಷನಲ್ ಕಾಂಪೋನೆಂಟ್ ಸಪ್ಲೈಡ್ ಅಂತ ಬರಂಗಿಲ್ಲ. ಓಕೆ, ಮುಗಿಸ್ಬಿಟ್ರಿ. ಟೋಟಲ್ ಮಾಡಿರಪ್ಪ ಇಲ್ಲ, ಇದು ಟೋಟಲ್ ಮಾಡಿ ಎಷ್ಟು 7,700 ಪ್ಲಸ್ 2,000 9,700 9,700. ಇದು 56,000, ಇದನ್ನ 56,000. ಇದು ಏನ್ರಿಪ್ಪ, ಇದು ITC ಅವೈಲೇಬಲ್, ITC ಅವೈಲೇಬಲ್. ಆಮೇಲೆ ಏನ್ರಿಪ್ಪ ಸಿ ಅಲ್ಲ, ಈಗ ಸಿ ಏನಿದು ಸಿ ನೆಟ್ GST ಪೇಬಲ್, and balance available. Net GST payable and balance available ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ. ಫಸ್ಟ್ ಏನ್ರಿಪ್ಪ ಅಲ್ಲಿ GST payable ಕ್ಯಾಪಿಟಲ್ A. ನೆಕ್ಸ್ಟ್ ಮೈನಸ್ ITC ಅವೈಲೇಬಲ್, ಕ್ಯಾಪಿಟಲ್ B. ITC ಅವೈಲೇಬಲ್ ಕ್ಯಾಪಿಟಲ್ B. ನೋಡ್ರಿ ಇಲ್ಲಿ GST ಪೇಬಲ್ ಕ್ಯಾಪಿಟಲ್ A, GST ಪೇಬಲ್ ನಿಲ್ 69,250, 69,255. ಫಸ್ಟ್ ನಿಲ್ 69,255, 69,255 ಕರೆಕ್ಟಾ? ಪ್ಲಸ್ ITC ಅವೈಲೇಬಲ್ ಕ್ಯಾಪಿಟಲ್ B. ITC ಅವೈಲೇಬಲ್ ಎಷ್ಟಿಪ್ಪ 9,700. ಆಮೇಲೆ 56,000, ಇದೇನು 56,000. ಲೆಸ್ ಮಾಡ್ರಿ. ಇದು ನೀಲ್ ಅಂದ್ರೆ ಏನಿಪ್ಪ 0 ಮೈನಸ್ 9,700 ಮೈನಸ್ 9,700 ಬ್ರಾಕೆಟ್ ಒಳಗೆ ಮೈನಸ್ ಬ್ರಾಕೆಟ್ ಹಾಕಿರಲಿಲ್ಲ, ಮೈನಸ್ 9,700. ಈಗ 69,255 ಮೈನಸ್ 56,000, 13,255. ಇಲ್ಲೇ 13,255. ಈಗ ಸೆಟ್ ಆಫ್ ಮಾಡ್ಬೇಕಲ್ಲ, ಮೈನಸ್ IGST ಅಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಬಂತಲ್ಲ, ಅದು ಅದಕ್ಕೆ IGST ಬ್ಯಾಲೆನ್ಸ್ ಸೆಟ್ ಆಫ್. ಎಲ್ಲ ಲೆಸ್ ಮಾಡ್ತಿರಪ್ಪ, ಅದು IGST ಬ್ಯಾಲೆನ್ಸ್ CGST ಲೆಸ್ ಮಾಡಿರಪ್ಪ. ನೋಡ್ರಿ, ಇದು IGST ಬ್ಯಾಲೆನ್ಸ್ 9,700 ಐತಿ. ಇದು ಲೆಸ್ ಮಾಡ್ತಿರಪ್ಪ CGST ಕಾಲಮ್ ಇಂದ. 13,255 ಒಳಗ 9,700 ಲೆಸ್ ಮಾಡಕ್ ಬರ್ತೈತಿ, ಪೂರ ಅಮೌಂಟ್ ಲೆಸ್ ಮಾಡಕ್ ಬರ್ತೈತಿಪ್ಪ. ಮಾಡ್ರಿಪ್ಪ 9,700 ಪೂರ ಅಮೌಂಟ್ ಲೆಸ್ ಮಾಡ್ರಿ. ಇಲ್ಲಿ 9,700 ಪೂರ ಅಮೌಂಟ್ ಲೆಸ್ ಆತರಿ. ಇಲ್ಲಿ ಆಗಿಲ್ಲ, ಇಲ್ಲಿ ನಿಲ್ ತೋರಿಸ್ರಿಪ್ಪ, ಯಾಕಂದ್ರೆ ಪೂರ ಅಮೌಂಟ್ ಹೋದಲ್ಲ, ಅಲ್ಲಿ 9,700 ಮೈನಸ್ 9,700 ಪೂರ ಅಮೌಂಟ್ ಹೋತ್ರಿ. ಇದು ಪೂರ ಅಮೌಂಟ್ ನಿಲ್ ತೋರಿಸ್ರಿ. ಇಲ್ಲಿ ಎಷ್ಟು ರೂಪಾಯಿ? ಇಲ್ಲಿ 13,255 ಮೈನಸ್ 9,700 ಎಷ್ಟು? ಇಲ್ಲೇ 3,555 ನೋಡ್ರಿ. 13,255 ಮೈನಸ್ 9,700 3,555. ಇಲ್ಲಿ ಸೇಮ್ ಅಮೌಂಟ್ ರೀಪ 13,255. ಇದು ಏನ್ರಿಪ್ಪ ನೆಟ್ GST ಪೇಬಲ್ ಅಂಡ್ ಬ್ಯಾಲೆನ್ಸ್ ಅವೈಲೇಬಲ್. GST payable and balance available. Okay, got it? Okay, we have done this problem correct. Anything wrong? Got it? समझ में आप लोगों को? अब कंप्यूटेशन ऑफ नेट GST पेबल मालूम करने का पर्टिकुलर्स IGST, CGST, SGST. सबसे पहले कैपिटल है GST पेबल ऑन सेल्स. सेल्स तुम्हारे पास एक ही है, कौन सा? ये वाला. यहाँ मिस प्रीति आगे, मिस स्वाति किसको सेल कर रही? सेल कर रही किसको? मिस प्रीति को. मिस प्रीति की लोकेशन है यहाँ कुछ भी नहीं है. मिस स्वाति की भी लोकेशन में है, मिस प्रीति की भी लोकेशन, दोनों की लोकेशन में है. दोनों की लोकेशन है तो हमें क्या समझना? मतलब दोनों कर्नाटक से है बोल के. कर्नाटक मतलब इंट्रा स्टेट सेल्स. CGST SGST आता इसलिए. तो सेल्स कितना हुआ था? सेल्स मतलब ट्रांजैक्शन वैल्यू तुम्हारा कितना आता है? 7,69,500 इंटू
सेल्स के ऊपर जीएसटी रेट कितना 18% इंटू 1/2, क्यों इंट्रा स्टेट है 1/2 करो वहां पे डालो। अगर बाय चांस यहाँ पे मिस स्वाति के लोकेशन क्या है भी समझे हमें कर्नाटका बोल के, मिस प्रीति के लोकेशन बाय चांस यहाँ पे दिया उन्हें दिल्ली बोल के, क्या दिल्ली दिल्ली बोल के दिया, दिल्ली क्या दिल्ली बोल के दिया तो इंटर स्टेट क्या होता था, इंटर स्टेट सेल्स होता मतलब आईजीएसटी, तो तुम्हारा 1/2 रहता डायरेक्ट आईजीएसटी कॉलम में पूरा अमाउंट 18% पूरा अमाउंट इधर, ठीक है। ओके ये जीएसटी पेबल आया, आईटीसी अवेलेबल ऑन परचेज। सबसे पहले कहते हैं परचेज कौन सा है तुम्हारा, इंपोर्ट है परचेज, इंपोर्ट ऑफ रॉ मटेरियल्स है। ट्रांजैक्शन वैल्यू के अंदर हमें ये एडजस्टमेंट की अमाउंट कितनी निकाले थे 1,40,000 प्लस 14,000 1,54,000 निकाले थे, ठीक है ना, वैसे निकाले यहाँ पे 1,54,000 इंटू इंपोर्ट का मतलब क्या कंपलसरी, इंपोर्ट का मतलब क्या परचेज, परचेज मतलब इंपोर्ट करे दूसरे कंट्री से, क्या होता आईजीएसटी कितना 5% इंटू 5% आईजीएसटी में डालो, ठीक है। नेक्स्ट क्या है तुम्हारा लॉ मटेरियल्स परचेज फ्रॉम कर्नाटका, कर्नाटका क्या होता सीजीएसटी एसजीएसटी होता, यहाँ पे इंक्लूडिंग बोल के जाए इसका अमाउंट कितना था ट्रांजेक्शन वैल्यू के अंदर 5,12,000 इंटू 100/128 कितना आता उसका 4 लाख आता ना, तो 4 लाख लेना में इंट्रास्टेट, ये क्या होता है इंट्रास्टेट कर्नाटका इंट्रास्टेट 4 लाख इंटू इतना 14 प्लस 14 28% इंटू 1/2 करो 56, ठीक है। रॉ मटेरियल्स परचेज फ्रॉम केरला आईजीएसटी इंटर स्टेट एक्सक्लूडिंग है डायरेक्ट 40,000 लो एक्सक्लूडिंग बोल के दिया, रॉ मटेरियल्स परचेज फ्रॉम केरला एक्सक्लूडिंग दिया इंटर स्टेट केरला कर्नाटका 40,000 इंटू कितना रेट ऑफ 5% लो, ठीक है। इसका टोटल करो, इसको हम जीएसटी पेबल कैपिटल ए, जीएसटी आईटीसी अवेलेबल कैपिटल बी, हाँ इसको लेस करो तुम्हारे 0 माइनस 9,700 माइनस 9,700 इसमें से माइनस करो तुम्हारे कितना आया। अब ये नेगेटिव बैलेंस आईजीएसटी का सीजीएसटी में से लेस करो, सीजीएसटी में से पूरा अमाउंट लेस हो सकता है, पूरा अमाउंट लेस करो, इसमें दिखाओ नील दिखाओ इधर, उसके बाद में तुम्हारा बैलेंस बचा नेट जीएसटी पेबल एंड बैलेंस अवेलेबल, गॉट इट। ओके क्वेश्चन थोड़ा लेंथी है बट सॉल्यूशन इज अ गुड, आई थिंक इट्स अ गुड क्वेश्चन, गॉट इट, टेक द स्क्रीनशॉट, विल सी। ಓಕೆ ಒನ್ ಮೋರ್ ಪಾಯಿಂಟ್ ಇದಕ್ಕಿಂತ ಮುಂಚೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲ ಅದು ಪ್ರೀವಿಯಸ್ ಪ್ರಾಬ್ಲಮ್ ಹೆಸರು ಏನಿತ್ರಿಪ್ಪ ಇದು ಪ್ರೀವಿಯಸ್ ಪ್ರಾಬ್ಲಮ್ ಮಿಸ್ ಏನ್ರಿಪ್ಪ ಅದು ಸ್ವಾತಿ ಅಲ್ಲ, ಹಾ ಮಿಸ್ ಸ್ವಾತಿ ಮತ್ತು ಮಿಸ್ ಪ್ರೀತಿ ಅಲ್ಲ, ಅದು ಆ ಕ್ವಶನ್ ಅಲ್ಲ, ಆ ಕ್ವಶನ್ ಒಳಗೆ ಆಕ್ಚುಲಿ ನ್ಯಾಚುರಲಿ ಬಂಡಲ್ಡ್ ಅಂತ ಕ್ವಶನ್ ಇದ್ದು ಏನ್ರಿ ಪ್ರೀವಿಯಸ್ ಪ್ರಾಬ್ಲಮ್ ಮಿಸ್ ಸ್ವಾತಿ ಮತ್ತು ಮಿಸ್ ಪ್ರೀತಿ ಅದು ನ್ಯಾಚುರಲಿ ಬಂಡಲ್ಡ್ ಮೇಲೆ ಕ್ವಶನ್ ಐತ್ರಿ ಇದು, ಬಟ್ ಅದು ಆಕ್ಚುಲಿ ಏನ್ರಿಪ್ಪ ಅದು ಯಾವ ಕ್ವಶನ್ ಅದು ನ್ಯಾಚುರಲಿ ಬಂಡಲ್ಡ್ 3 ರೇಟ್ ಕೊಟ್ಟಿದ್ರು ಅವರು ಏನ್ರಿ 12%, 5% ಮತ್ತು 28%, ಅದು ಆಕ್ಚುಲಿ ಕ್ವಶನ್ ಮಿಕ್ಸ್ಡ್ ಸಪ್ಲೈ ಮೇಲೆ ಕ್ವಶನ್ ಐತಿ ಇದು ಏನ್ರಿ ಇದು ಮಿಕ್ಸ್ಡ್ ಸಪ್ಲೈ, ನಾವು ಮಿಕ್ಸ್ಡ್ ಸಪ್ಲೈ ಕ್ವಶನ್ ಒಳಗ ಜಿಎಸ್ಟಿ ರೇಟ್ ಹೈಯೆಸ್ಟ್ ಎಲ್ಲಿತ್ತು ನೋಡ್ರಿಪ್ಪ, ಎಲ್ಲೇ ಜಿಎಸ್ಟಿ ಪೇಬಲ್ ಕ್ಯಾಪಿಟಲ್ ಎ ಜಿಎಸ್ಟಿ ಪೇಬಲ್ ಆನ್ ಸೇಲ್ಸ್, ಅಲ್ಲೇ ಸೇಲ್ಸ್ ಮೇಲೆ ಜಿಎಸ್ಟಿ ತಗೋಬೇಕಲ್ಲ, ಅವಾಗ ನಾವು ಆಕ್ಚುಲಿ ತಗೋಬೇಕಂದ್ರೆ 28% ತಗೋಬೇಕ್ರಿ, ಆಕ್ಚುಲಿ ಎಷ್ಟು ತಗೋಬೇಕ್ರಿ ಇವಾಗ 28% ತಗೋಬೇಕು, ಹೆಂಗ್ರಿಪ್ಪ ಲೇತಿಲ್ರಿಪ್ಪ ಕ್ಯಾಪಿಟಲ್ ಎ ಜಿಎಸ್ಟಿ ಪೇಬಲ್ ಆನ್ ಸೇಲ್ಸ್ ಅಂತ ಇದ್ರಾಗ ಏನ್ ಮಾಡ್ತೇನ್ರಿಪ್ಪ ಅದು ಇಂಟ್ರಾ ಐತಲ್ಲ ಅದು ಇಂಟ್ರಾ ಸ್ಟೇಟ್ ಅಲ್ಲ, ಅದು ಇಂಟ್ರಾ ಸ್ಟೇಟ್ ಸೇಲ್ಸ್ ಇತ್ತು, ಇದು ಇಂಟ್ರಾ ಸ್ಟೇಟ್ ಸೇಲ್ಸ್, ಅವಾಗ ಸೇಲ್ ಪ್ರೈಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂದಿತ್ತು ಅದು 7,69,500 ಅಲ್ಲ, ಅದು ಇಂಟ್ರಾ ಸ್ಟೇಟ್ ಸೇಲ್ಸ್ ಇಂಟು ಈಗ ತಗೋಬೇಕಂದ್ರೆ ಏನ್ರಿಪ್ಪ ಆಕ್ಚುಲಿ ಸೇಲ್ಸ್ ಮೇಲೆ ನಾವು ತಗೊಂಡಿರಿಪ್ಪ 18% ಅಂತ, ಯಾಕ್ರಿ 18%, ಯಾಕಂದ್ರಿಪ್ಪ ಅವರು ಕೊಟ್ಟಿದ್ರು ನಮಗೆ ಜಿಎಸ್ಟಿ ರೇಟ್ ಆನ್ ಸೇಲ್ಸ್, ಜಿಎಸ್ಟಿ ರೇಟ್ ಆನ್ ಸಚ್ ಸೇಲ್ಸ್ ಈಸ್ 18% ಅಂತ, ಅದಕ್ಕೆ ನಾವು 18/100 ಇಂಟು 1/2 ಯಾಕಂದ್ರೆ ಇಂಟ್ರಾ ಸ್ಟೇಟ್ ಐತ್ರಿ, ಬಟ್ ಅದು ಕ್ವಶನ್ ಮಿಕ್ಸ್ಡ್ ಸಪ್ಲೈ ಮೇಲೆ ಕ್ವಶನ್ ಐತಿದ್ದು, ಮಿಕ್ಸ್ಡ್ ಸಪ್ಲೈ ಮೇಲೆ ಆಕ್ಚುಲಿ ನಾವು ತಗೋಬೇಕು 28%, ಯಾಕ್ರಿಪ್ಪ ಹೈಯೆಸ್ಟ್ ರೇಟ್ ಮಿಕ್ಸ್ಡ್ ಸಪ್ಲೈ ಒಳಗೆ ನಾವು ನೋಡ್ತೀನಿರಿಪ್ಪ ಹೈಯೆಸ್ಟ್ ರೇಟ್ 18%, 12%, 5%, 28%, ಹೈಯೆಸ್ಟ್ ರೇಟ್ ಯಾವ್ದ್ರಿಪ್ಪ 28%, 7,69,500 ಇಂಟು 28/100 ಇಂಟು 1/2 ಮಾಡ್ಕೋಬೇಕು ಆಕ್ಚುಲಿ, ಬಟ್ ಅವರು ಮಾಡಿಲ್ಲ ಕ್ವಶನ್ ಅಲ್ಲಿ ಅವರಿಗೆ ಹಂಗ ಸಾಲ್ವ್ ಮಾಡ್ಸಾರಿಪ್ಪ ಎവിടെ ಅಲ್ಲೇ, ಅದಕ್ಕೆ ನಾನು ನಿಮಗೆ ಹಂಗೆ ಹೇಳಿನಿ, ಹೆಂಗೈತಿ ನೋಡ್ರಿಪ್ಪ ಹಂಗೆ ಹೇಳಿ ನಮಗೆ ಆಕ್ಚುಲಿ ತಗೋಬೇಕೆ 28, ಬಟ್ ಅವರು ಹಂಗೆ ಮಾಡ್ಸಾರಿ ಹಂಗ ನಿಮ್ಗೆ ಹೇಳಿನಿ, ನೀವು ಅವ್ರು ಹೆಂಗೆ ಮಾಡ ನೀವು ಹಂಗೆ ಮಾಡ್ಬೇಕು, ಓಕೆ ಸರಿ, ಇದು ಒಂದು ಡೌಟ್ ಇತ್ತ ಕ್ಲಿಯರ್ ಮಾಡಿ, समझ में आप लोगों को
जो प्रीवियस क्वेश्चन था देखो हमारा कौन सा, मिस स्वाति और मिस प्रीति का, वो क्वेश्चन था नेचुरली बंडल्ड का क्वेश्चन। नेचुरली बंडल्ड का क्वेश्चन मतलब कि कौन सा वो बंडल नहीं, नेचुरली बंडल्ड का क्वेश्चन क्या मतलब है, वो मिक्स्ड सप्लाई का क्वेश्चन है। मिक्स्ड सप्लाई के क्वेश्चन में हम लोग हाईएस्ट जीएसटी का रेट, जो क्वेश्चन हमारे को दिया उसके अंदर क्वेश्चन पढ़ते हैं हम लोग सबसे पहले, उसमें से हाईएस्ट जीएसटी का रेट जिसका है देखो वो रेट हम लोग लेते हैं। कहाँ पे, कैपिटल ए जीएसटी पेबल ऑन सेल्स के अंदर। इंट्रा स्टेट सेल था, क्यों, मिस स्वाति भी कर्नाटक, मिस प्रीति भी कर्नाटक, मतलब इंट्रा स्टेट सेल्स था। ट्रांजेक्शन वैल्यू कितना था हमारा 7,69,500। उसके ऊपर हम लोग लिए थे कितना, 18%। क्यों, क्वेश्चन में दिया बोल के हम लोग 18% लिए थे, बट एक्चुअली वो मिक्स्ड सप्लाई का क्वेश्चन, वहां पे लेना है हमें कितना, 28%। क्यों दिया तो नहीं, ऊपर 5%, वो 3 कंपोनेंट्स का जीएसटी रेट 5%, 28%, 12% बोल के, बाद में जीएसटी का 18%। सब में से हाईएस्ट रेट कितना था उसके अंदर, 28। तो हम यहाँ पे इंटू 28 डिवाइड बाय 100 इंटू 1/2 ले देते एक्चुअली, बट जो उनको नोट्स में कराए वही मैं आपको कराऊं, ओके, क्योंकि एक्चुअली था क्वेश्चन मिक्स्ड सप्लाई का, बट जैसे मैं उनको मैडम कराए मैं आपको कराऊं, ठीक है, गॉट इट। सो ये इतना डाउट्स था वो क्लियर कर दिया आपका मैं। नेक्स्ट आएंगे अभी, नेक्स्ट क्वेश्चन बर्री पाएगा, कंप्यूट द नेट जीएसटी लायबिलिटी, एंट्री नेट जीएसटी लायबिलिटी ऑफ मिस्टर कार्तिक, रजिस्टर्ड डीलर इन कर्नाटका, प्लेस ऑफ मिस्टर कार्तिक एंट्री पा कर्नाटका। raw materials purchased from foreign market including foreign market ಅಂದ್ರೆ ಏನ್ರಿಪ್ಪ, ಇಂಪೋರ್ಟ್ ಎಕ್ಸ್ಪೋರ್ಟ್, ಏನ್ರಿ ಇಂಪೋರ್ಟ್ ಎಕ್ಸ್ಪೋರ್ಟ್, ಫಾರಿನ್ ಮಾರ್ಕೆಟ್ ಅಂದ್ರೆ ಏನ್ರಿಪ್ಪ, ಇಂಪೋರ್ಟ್ ಎಕ್ಸ್ಪೋರ್ಟ್, ಇನ್ಕ್ಲೂಡಿಂಗ್ ಅಂತ ಐತ್ರಿ, ಏನ್ರಿ ಇನ್ಕ್ಲೂಡಿಂಗ್, ನಮ್ಗೆ ಇನ್ಕ್ಲೂಡಿಂಗ್ ಬೇಕು, ಯಾಕಂದ್ರೆ ಫಾರಿನ್ ಮಾರ್ಕೆಟ್ ಐತ್ರಿಪ್ಪ, ಅದಕ್ಕೆ ಇನ್ಕ್ಲೂಡಿಂಗ್ ಬೇಕು ನಮ್ಗೆ, ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ paid imports at 10%, ಕಸ್ಟಮ್ ಡ್ಯೂಟಿ ಎಷ್ಟ್ರಿಪ್ಪ 10%, ಇಸಿ ಎಕ್ಸೈಸ್, ಇಸಿ ಅಂದ್ರೆ ಎಕ್ಸೈಸ್ 3%, and exclusive of IGST 12%. IGST ಏನಿತ್ರಿಪ್ಪ ಎಕ್ಸ್ಕ್ಲೂಸಿವ್ ಐತಿ, ಅಂದ್ರೆ GST ಇನ್ಕ್ಲೂಡ್ ಇಲ್ಲ, ನಮ್ಗೆ ಕಸ್ಟಮ್ ಡ್ಯೂಟಿ ಇಂಪೋರ್ಟ್ಸ್ ಇನ್ಕ್ಲೂಡ್ ಆಗ್ಬೇಕು, GST ಎಕ್ಸ್ಕ್ಲೂಡ್ ಆಗ್ಬೇಕು, ಕರೆಕ್ಟ್ ಐತ್ರಿ ಕ್ವಶನ್ ಇದು, ಕಸ್ಟಮ್ ಡ್ಯೂಟಿ ಮತ್ತು ಎಕ್ಸೈಸ್ ಇನ್ಕ್ಲೂಡ್ ಆಗ್ಬೇಕು, ಆಮೇಲೆ GST ಎಕ್ಸ್ಕ್ಲೂಡ್ ಆಗ್ಬೇಕು, ಕರೆಕ್ಟ್ ಐತ್ರಿ ಕ್ವಶನ್ ಇದು, ಫಾರಿನ್ ಮಾರ್ಕೆಟ್, ಅದಕ್ಕೆ ಡೈರೆಕ್ಟ್ 70,500 ತಗೋಬೇಕು ನಾವು, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಯಾಕಂದ್ರೆ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಐತ್ರಿಪ್ಪ. raw materials purchase, ಇದನ್ನು ಪರ್ಚೇಸ್ ಐತ್ರಿಪ್ಪ, ಇದನ್ನು ಪರ್ಚೇಸ್ ಐತಿ ಫ್ರಮ್ ಲೋಕಲ್ ಮಾರ್ಕೆಟ್ ಅಂದ್ರೆ ಏನ್ರಿಪ್ಪ, CGST ಮತ್ತು SGST, ಇನ್ಕ್ಲೂಡಿಂಗ್ GST ಐತ್ರಿ, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, 100/105 ಮಾಡ್ಕೋಬೇಕಿಲ್ಲ. raw materials purchase ಇದನ್ನು ಪರ್ಚೇಸ್ ಐತ್ರಿಪ್ಪ ಫ್ರಮ್ ತೆಲಂಗಾಣ ಅಂದ್ರೆ ಏನ್ರಿಪ್ಪ, ಹೈದರಾಬಾದ್ CGST, ಸಾರಿ IGST, ಹೈದರಾಬಾದ್ ಅಂದ್ರೆ IGST, ಕರ್ನಾಟಕ ಹೈದರಾಬಾದ್ IGST, ಇನ್ಕ್ಲೂಡಿಂಗ್ ಐತ್ರಿ, ಇನ್ಕ್ಲೂಡಿಂಗ್ IGST ಐತ್ರಿಪ್ಪ, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಿಲ್ಲ. ಸ್ಟೋರೇಜ್ ಇದು ಎಕ್ಸ್ಪೆನ್ಸ್, ಇದನ್ನು ಎಕ್ಸ್ಪೆನ್ಸ್, ಮೆಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಅ ರಿಜಿಸ್ಟರ್ಡ್, ಇದನ್ನು ಪರ್ಚೇಸ್ ಐತ್ರಿ ಫ್ರಮ್ ಅ ರಿಜಿಸ್ಟರ್ಡ್ ಡೀಲರ್ ಹೂ ಆಪ್ಟೆಡ್ ಫಾರ್ ಕಂಪೋಸಿಷನ್ ಸ್ಕೀಮ್, ಅವ್ರ ಕಡೆ ಖರೀದಿ ಮಾಡ್ತೀರಿ ಅಂತ ಅವ್ರ ಕಡೆ ಕಂಪೋಸಿಷನ್ ಸ್ಕೀಮ್ ಚೂಸ್ ಐತ್ರಿ, ಅಂಡರ್ GST rupees 64,000, rate of GST 1%. Profit margin of the manufacturer is at 10%. Profit margin is 10%. Profit margin 10%. On the selling price ಮೇಲೆ ವೆರಿ ಇಂಪಾರ್ಟೆಂಟ್ ಆಯ್ತು, on the selling price ಮೇಲೆ 10% ತಗೋರಿ ಅಂತ, on cost price ಅಲ್ಲ, on selling price ಐತ್ರಿ. Mr. Karthik sold 30% of the finished goods, ಎಷ್ಟ್ರಿಪ್ಪ 30%, ಎಲ್ಲಿ ಸೇಲ್ ಮಾಡ್ತಾನ್ರಿಪ್ಪ, SEZ ಬ್ಯಾಂಗ್ಳೂರ್ ಒಳಗೆ, ಇದು ಮಾಡ್ತಾರೆ, ಸೇಲ್ ಮಾಡ್ತಾನ್ರಿಪ್ಪ, SEZ ಬ್ಯಾಂಗ್ಳೂರ್ ಎಕ್ಸೆಂಪ್ಟೆಡ್, ಸ್ಪೆಷಲ್ ಇಕನಾಮಿಕ್ ಝೋನ್ ಬ್ಯಾಂಗ್ಳೂರ್ ಎಕ್ಸೆಂಪ್ಟೆಡ್. ಇಲ್ಲಿ ಬ್ರಾಕೆಟ್ ಅಲ್ಲೇ BCD ಕೊಟ್ಟಿದ್ರೆ ತಗೋಬೇಕು, ಬಟ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಏನು BCD ಅಂತ ಕೊಟ್ಟಿಲ್ಲ, ಅದಕ್ಕೆ ಇದು ಎಕ್ಸೆಂಪ್ಟೆಡ್. 30% ಎಕ್ಸೆಂಪ್ಟ್, 70% ತಗೋಬೇಕು, ಅಂಡ್ ದಿ ಬ್ಯಾಲೆನ್ಸ್ 100 ಒಳಗೆ 30% ಮೈನಸ್ ಮಾಡ್ರಿ, ಎಷ್ಟು ಬ್ಯಾಲೆನ್ಸ್ 70%, 70 ಅಂಡ್ ದ ಬ್ಯಾಲೆನ್ಸ್ 70% ಟು ಅ ಡೀಲರ್ ಇನ್ ಬ್ಯಾಂಗ್ಳೂರಲ್ಲೇ ಸೇಲ್ ಮಾಡ್ತಾನ್ರಿಪ್ಪ. ಇವ್ರದ ಕರ್ನಾಟಕ ಅಂದ್ರೆ ಇಂಟ್ರಾ ಸ್ಟೇಟ್, CGST SGST ಸೇಲ್. GST ರೇಟ್ ಆನ್ ದ ಸೇಲ್ ಇಸ್ 12%, ಸೇಲ್ಸ್ ಮೇಲೆ GST ರೇಟ್ ಎಷ್ಟ್ರಿಪ್ಪ 12%. ವೆರಿ ಸಿಂಪಲ್ ಕ್ವಶನ್, ಓಕೆ, ವೆರಿ ಸಿಂಪಲ್ ಕ್ವಶನ್. ವಿಲ್ ಸಾಲ್ವ್ ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಬರ್ರಿಪ್ಪ ಫಸ್ಟ್ ಸೊಲ್ಯೂಷನ್ ಒಳಗ
ಸೊಲ್ಯೂಷನ್ ಒಳಗೆ ಫಸ್ಟ್ ಕಂಪ್ಯೂಟೇಷನ್ ಆಫ್ ಏನಿದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಕಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. particulars rupees. Particulars rupees. Okay, particulars rupees. First ತಗೋರಿಪ್ಪ A capital ಏನದು A ತಗೋರಿಪ್ಪ ಏನ್ರಿ raw materials purchased from foreign market ತಗೋರಿ. raw materials purchased from ಯಾವ್ದು ಫಾರಿನ್ ಮಾರ್ಕೆಟ್ ಅಲ್ಲ, ಅದು ಫಾರಿನ್ ಮಾರ್ಕೆಟ್ ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಅ ಫಾರಿನ್ ಮಾರ್ಕೆಟ್. ಹಾ, ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ. ನೋಡ್ರಿ, ಇನ್ಕ್ಲೂಡಿಂಗ್ ಕಸ್ಟಮ್ ಡ್ಯೂಟಿ ಐತ್ರಿ. ಕಸ್ಟಮ್ ಡ್ಯೂಟಿ ನೋಡ್ರಿ, ಫಾರಿನ್ ಮಾರ್ಕೆಟ್ ಅಂದ್ರೆ ಏನ್ರಿಪ್ಪ, ಇಂಪೋರ್ಟ್ ಎಕ್ಸ್ಪೋರ್ಟ್ ಒಳಗ ಇನ್ಕ್ಲೂಡ್ ಆಗ್ಬೇಕು, ಏನ ಕಸ್ಟಮ್ ಡ್ಯೂಟಿ ಇನ್ಕ್ಲೂಡ್ ಆಗ್ಬೇಕು. ಆಮೇಲೆ ಎಕ್ಸೈಸ್ ಡ್ಯೂಟಿ EC ಅದನ್ನು ಇನ್ಕ್ಲೂಡ್ ಆಗ್ಬೇಕು. ಹಾ, ಇನ್ಕ್ಲೂಡ್ ಐತ್ರಿ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಕ್ಸ್ಕ್ಲೂಡ್ GST ಎಕ್ಸ್ಕ್ಲೂಡ್ ಆಗ್ಬೇಕು. ಹಾ, ಎಕ್ಸ್ಕ್ಲೂಡ್ ಐತ್ರಿಪ್ಪ, ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ 70,500 ತಗೋರಿಪ್ಪ, ಡೈರೆಕ್ಟ್ 70,500 ತಗೋರಿಪ್ಪ ಆರ್ಡರ್ ಕಾಲಮ್ ಅಲ್ಲಿ. 70,500 ಡೈರೆಕ್ಟ್ ತಗೋರಿಪ್ಪ ಆರ್ಡರ್ ಕಾಲಮ್ ಅಲ್ಲಿ. ಯಾಕಂದ್ರೆ ನೋಡ್ರಿ, ಇಂಪೋರ್ಟ್ ಟೈಮ್ ಅಲ್ಲೇ ಇನ್ಕ್ಲೂಡ್ ಆಗ್ಬೇಕು. ಏನ್ ಕಸ್ಟಮ್ ಡ್ಯೂಟಿ ಮತ್ತು EC ಇನ್ಕ್ಲೂಡ್ ಆಗ್ಬೇಕು. ಹಾ, ಇನ್ಕ್ಲೂಡಿಂಗ್ ಐತಿ. GST ಎಕ್ಸ್ಕ್ಲೂಡ್ ಆಗ್ಬೇಕು. ಹಾ, ಎಕ್ಸ್ಕ್ಲೂಡ್ ಐತ್ರಿ. ಅದಕ್ಕೆ ಡೈರೆಕ್ಟ್ ಅಮೌಂಟ್ ತಗೋರಿಪ್ಪ 70,500 ಇರುತ್ತಾ. ಸರಿ, ನೆಕ್ಸ್ಟ್ ಬಿ ತಗೋರಿ ಅಂತಿರಪ್ಪ. ಬಿ ರಾ ಮಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್. ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಲೋಕಲ್ ಮಾರ್ಕೆಟ್. ಲೋಕಲ್ ಮಾರ್ಕೆಟ್ ಅಂದ್ರೆ ಇಲ್ಲ, ಲೋಕಲ್ ಮಾರ್ಕೆಟ್ CGST ಮತ್ತೆ SGST. ಇನ್ಕ್ಲೂಡಿಂಗ್ ಐತಿ. ಇನ್ಕ್ಲೂಡಿಂಗ್ ಅಂದ್ರೆ ಏನಪ್ಪ, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹಾ, ಒಂದು ಮಾಡಿದ್ರೆ 45,150 ತಗೋರಿಪ್ಪ. 45,150 ಇಂಟು 100 ಡಿವೈಡೆಡ್ ಬೈ 100 + 5 105. 100 + 5 105. ಯಾಕೆ ಇದು ಕ್ಯಾಲ್ಕುಲೇಷನ್ ಇನ್ಕ್ಲೂಡಿಂಗ್ ಅಂತ ಐತಿ, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾಡಿದ್ದು ಎಷ್ಟು ಕ್ಯಾಲ್ಸಿ. ಓಕೆ, ವಿಲ್ ಸಾಲ್ವ್. 45,150 into 100 divided by 105. 43,000. ಎಷ್ಟಿದ್ದು 43,000. A ಮುಗಿತ್ರಿ, B ಮುಗಿತ್ರಿ. C ನೋಡೋಣ್ರಿಪ್ಪ. C ಏನಿತ್ರಿಪ್ಪ, ಇದು C ರಾ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ತೆಲಂಗಾಣ. ರಾ ಮಟೀರಿಯಲ್ಸ್ purchased from ತೆಲಂಗಾಣ. ಓಕೆ, ತೆಲಂಗಾಣ. ಇದನ್ನು ಇನ್ಕ್ಲೂಡ್ ಐತ್ರಿ. ಇನ್ಕ್ಲೂಡ್ ಅಂದ್ರೆ ಏನಪ್ಪ, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಮೌಂಟ್ ಎಷ್ಟಿದು ಇನ್ಕ್ಲೂಡ್ ಐತ್ರಿ. ಇನ್ಕ್ಲೂಡ್ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹಾ, ಮಾಡ್ರಿ. 29,120 ಇಂಟು 100 ಡಿವೈಡ್ ಬೈ ಎಷ್ಟಿದು 12 ಅಲ್ಲ, ಅದು 12 ಅಂದ್ರೆ 112. 100 + 12 ಅಲ್ಲ, 112 ಮಾಡ್ರಿ. ಎಷ್ಟು ರೀ? 29,120 ಇಂಟು 100 ಡಿವೈಡ್ ಬೈ 112. 26,000. ಓಕೆ, ನೆಕ್ಸ್ಟ್ ಇದು C ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಆಮೇಲೆ ಎಲ್ಲ ಮುಗಿತಲ್ಲದು. ಈಗ ಎಕ್ಸ್ಪೆನ್ಸ್ ಐತ್ರಿಪ್ಪ, ಎಕ್ಸ್ಪೆನ್ಸ್ ಐತ್ರಿಪ್ಪ. ಇದನ್ನು ಆ್ಯಡ್ ಮಾಡ್ರಿ. ಫಸ್ಟ್ ಟೋಟಲ್ ಮಾಡಿರೋದು ಎಷ್ಟು ರೀ? ಇದು ಎಕ್ಸ್ಪೆನ್ಸ್ ಇದೆ, ಎಲ್ಲ ಎಕ್ಸ್ಪೆನ್ಸ್ ಇದು ಆ್ಯಡ್ ಮಾಡ್ರಿ. 70,500 + 43,000 + 26,000 ಎಷ್ಟಿದು? 1,39,500. 39,500. ಆಮೇಲೆ ಎಕ್ಸ್ಪೆನ್ಸ್ ಆ್ಯಡ್ ಮಾಡ್ರಿಪ್ಪ. ಆ್ಯಡ್ ಎಕ್ಸ್ಪೆನ್ಸ್ ಅಂತ ಆ್ಯಡ್ ಎಕ್ಸ್ಪೆನ್ಸಸ್. ಬ್ಯಾಡ, ಎಕ್ಸ್ಪೆನ್ಸ್ ಅಂತ ಬರಿಬೇಡ್ರಿ, ಆ್ಯಡ್ ಬರಿ. ಆ್ಯಡ್ ಏನಿದು? ಡಿ ಅಲ್ಲ, ಅದು ಡಿ. ಆ್ಯಡ್ ಡಿ ಏನಿದು? ಸ್ಟೋರೇಜ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಸ್ಟೋರೇಜ್
transportation, storage transportation cost and insurance ಎಷ್ಟು ರೂಪಾಯಿ ಇದು 4500 ಮುಗಿದ್ರಿ ಇದು ಡಿ. ನೆಕ್ಸ್ಟ್ ಇ ಅದರ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, other manufacturing expenses. Other manufacturing expenses ಎಷ್ಟು ರೂಪಾಯಿ other manufacturing expenses 32,000. ಓಕೆ, ಇದನ್ನು ಮುಗಿತ್ರಿಪ್ಪ ಇ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡ್ತಿಲ್ರಿ, ಆವಾಗ ನೀವು ಕಂಪೋಸಿಷನ್ ಸ್ಕೀಮ್ ಪರ್ಚೇಸ್ ತಗೋಬೇಕು. ಎಫ್ ಎಕ್ಸ್ಪೆನ್ಸ್ ಮುಗಿತಲ್ಲ, ಎಕ್ಸ್ಪೆನ್ಸ್ ಮುಗಿತ್ರಿ, ಟೋಟಲ್ ಮಾಡಿರೋದು ಎಕ್ಸ್ಪೆನ್ಸ್ ಮುಗಿತು. ಟೋಟಲ್ ಮಾಡಿರಪ್ಪ 1,39,500 ಪ್ಲಸ್ 4,500 ಪ್ಲಸ್ 32,000 ಎಷ್ಟಿದೆ ಎಲ್ಲ ಸೇರಿಸಿ 1,76,000. ಈಗ ಇದು ಮತ್ತೆ ಆ್ಯಡ್ ಪರ್ಚೇಸ್, ಇದು ಮಟೀರಿಯಲ್ಸ್ ಪರ್ಚೇಸ್ ಅಲ್ಲ, ಅದು materials purchased from a dealer opted for composition scheme. From a dealer opted for composition scheme. ಎಷ್ಟಿದ್ದು ಮಟೀರಿಯಲ್ಸ್ 64,000. ಎಷ್ಟಿದ್ದು 64,000 ಆ್ಯಡ್ ಮಾಡ್ರಿ ಇಲ್ಲಿ, ಹೌದಲ್ಲ? 64,000 ಅಲ್ಲ, ಮಟೀರಿಯಲ್ಸ್ ಪರ್ಚೇಸ್ 64,000 ಆ್ಯಡ್ ಮಾಡ್ರಿಪ್ಪ. ಎಷ್ಟು 1,76,000 ಪ್ಲಸ್ 64,000 2,40,000 ಕರೆಕ್ಟ್ ಐತಲ್ರಿಪ್ಪ ಅದು 2,40,000. ಓಕೆ, ವಿ ಆರ್ ಗೋಯಿಂಗ್ ಗುಡ್ ಆರ್ ನಾಟ್? 2,40,000. ಇದು ಏನಿರಪ್ಪ ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದೊಂದು ಏನ್ರಿಪ್ಪ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಅಂತ ಮಾಡ್ರಿಪ್ಪ, ಬೇಡ ಟೋಟಲ್ ಕಾಸ್ಟ್ ಏನಿದ್ದು ಟೋಟಲ್ ಕಾಸ್ಟ್. ಕರೆಕ್ಟಾ? ಟೋಟಲ್ ಕಾಸ್ಟ್ ರೀಪ್ಪ ಇದು ನಿಮ್ದು ಮಟೀರಿಯಲ್ಸ್ ಮುಗಿತ್ರಿ ಇದು. ಈಗ ಬರ್ರಿ ಪ್ರಾಫಿಟ್ ಆಡ್ ಮಾಡ್ಕೋಬೇಕು ನೀವು. ಪ್ರಾಫಿಟ್ ಮಾರ್ಜಿನ್ ಫಾರ್ ಆಫ್ ಅ ಮ್ಯಾನುಫ್ಯಾಕ್ಚರ್ ಇಸ್ 10% ಆನ್ ಕಾಸ್ಟ್. ಅಂದ್ರೆ ಆನ್ ಕಾಸ್ಟ್ ಕೊಟ್ಟಿದ್ರೆ 2,40,000 ಕಾಸ್ಟ್ ಇಂಟು 10% ಮಾಡ್ಕೋಬೇಕು, 10/100 ಮಾಡ್ಕೋಬೇಕು. ಬಟ್ ಇಲ್ಲಿ 10% ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ನಿಮ್ ಕಡೆ ಬಂದಿಲ್ಲ ಇನ್ನು. ನಿಮ್ಗೆ ಗೊತ್ತಿತ್ರಿಪ್ಪ, ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಶೀಟ್, ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಶೀಟ್, ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಶೀಟ್ ನೀವು ಕಲ್ತು ಬಂದಿರಿಪ್ಪ. ಬೈ ಚಾನ್ಸ್ ಪ್ರಾಫಿಟ್ at 10% ಆನ್ ಕಾಸ್ಟ್, ಆಮೇಲೆ ಪ್ರಾಫಿಟ್ at 10% ಆನ್ ಸೆಲ್ಲಿಂಗ್ ಪ್ರೈಸ್. ನೋಡಿ, ಆನ್ ಕಾಸ್ಟ್ ಅಂದ್ರೆ ಏನ್ ಮಾಡ್ಬೇಕ್ರಿಪ್ಪ, 10/100 ಅಮೌಂಟ್ ಇಂಟು 10/100 ಮಾಡ್ಕೋಬೇಕು. ಆನ್ ಕಾಸ್ಟ್ ಅಂದ್ರೆ. ಬಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಅಮೌಂಟ್ ಇಂಟು 10 ಡಿವೈಡೆಡ್ ಬೈ 100 ಮಾಡಕ್ ಬರಂಗಿಲ್ಲ. ಯಾಕಂದ್ರೆ 100 ಮಾಡಕ್ ಬರ್ತಾರೆ, ಇಲ್ಲಿ 100 ಮಾಡಕ್ ಬರಂಗಿಲ್ಲ. ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 100 ಮಾಡಕ್ ಬರಂಗಿಲ್ಲ. 100 ಒಳಗೆ 10 ಮೈನಸ್ ಮಾಡ್ರಿ, 100 ಒಳಗೆ 10 ಮೈನಸ್ ಮಾಡ್ರಿಪ್ಪ, ಎಷ್ಟ್ರಿ 90. 100 ಒಳಗೆ 10 ಮೈನಸ್ ಮಾಡ್ರಿಪ್ಪ 90. ಈ ತರ ಮಾಡ್ಕೊಬೇಕು, ತಿಳಿತೀರಿ? ಪ್ರಾಫಿಟ್ at 10% ಆನ್ ಕಾಸ್ಟ್ ಅಂದ್ರೆ ಅಮೌಂಟ್ ಇಂಟು 10/100. ಪ್ರಾಫಿಟ್ at 10% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನಪ್ಪ, ಅಮೌಂಟ್ ಇಂಟು 10 ಡಿವೈಡೆಡ್ ಬೈ 100 ಮಾಡಕ್ ಬರಂಗಿಲ್ಲ. 100 ಒಳಗೆ 10 ಮೈನಸ್ ಮಾಡ್ರಿಪ್ಪ 90. ತಿಳಿತಲ್ಲ? 20 समझ में आपको? प्रॉफिट एट 10% ऑन कॉस्ट बोले तो अमाउंट इंटू 10/100 करना. ऑन सेलिंग प्राइस बोले तो अमाउंट इंटू 10 डिवाइड बाय 100 नहीं करते, 100 में से 10 को माइनस करते हैं, 90 लिखते हैं. समझ में आया? तो इतनी नेक्स्ट है 20%.
20% ಆನ್ ಕಾಸ್ಟ್ ಅಂದರೆ ಅಮೌಂಟ್ ಟು 20 ಡಿವೈಡ್ ಬೈ 100. ಇಲ್ಲೇ ಅಮೌಂಟ್ ಟು 20, 100 ಮೈನಸ್ 20, 100 ಮೈನಸ್ 20 ಎಷ್ಟು ಬಂತು ಅಲ್ಲಿ 80 ಬರ್ಬೇಕಿಲ್ಲ. ತಿಳಿದ್ರಿ? ಈ ತರ ಮಾಡ್ಕೋಬೇಕು ನೋಡ್ರಿಪ್ಪ. ಇದು ಕಾನ್ಸೆಪ್ಟ್ ಐತಿ, ಇದು ಕಾಸ್ಟ್ ಮತ್ತು ಇದು ಕಾನ್ಸೆಪ್ಟ್ ಐತಿ. ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಶೀಟ್ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಶೀಟ್, ಆಮೇಲೆ ಬಿಕಾಮ್ 6th ಸೆಮಿಸ್ಟರ್ ಕಾಸ್ಟ್ ಶೀಟ್ ಅಲ್ಲೇ ಕಲಿತು ಬಂದಿರಿ. ಓಕೆ, ಐ ವಿಲ್ ರಬ್ ದಿಸ್ ಪಾರ್ಟ್, ಐ ವಿಲ್ ರಬ್ ದಿಸ್. ಬರ್ರಿ ಈಗ ನೋಡ್ರಿಪ್ಪ, ಪ್ರಾಫಿಟ್ 10% ಆನ್ ಸೆಲ್ಲಿಂಗ್ ಪ್ರೈಸ್, ಅಮೌಂಟ್ ಇಂಟು 10 ಡಿವೈಡೆಡ್ ಬೈ 90. 100 ಮೈನಸ್ 10 90 ಸೆಲ್ಲಿಂಗ್ ಪ್ರೈಸ್ ಐತಿ. ಮಾಡಿ ಆ್ಯಡ್ ಪ್ರಾಫಿಟ್ ಮಾಡ್ರಿಪ್ಪ. ಆ್ಯಡ್ ಪ್ರಾಫಿಟ್ ಮಾರ್ಜಿನ್, ಆ್ಯಡ್ ಪ್ರಾಫಿಟ್ ಮಾರ್ಜಿನ್, add profit margin at 10% on selling price, on selling price. ಅದಕ್ಕೆ ತಗೋರಿಪ್ಪ 2,40,000 ಅಮೌಂಟ್ ತಗೋರಿಪ್ಪ. 2,40,000 ಇಂಟು ಸೆಲ್ಲಿಂಗ್ ಪ್ರೈಸ್ ಐತ್ರಿ. ಸೆಲ್ಲಿಂಗ್ ಪ್ರೈಸ್ 10 ಡಿವೈಡೆಡ್ ಬೈ 100 ಬರ್ಬೇಕು, 90 ಬರ್ಬೇಕಾ, 90 ಬರ್ಬೇಕು. ಸೆಲ್ಲಿಂಗ್ ಪ್ರೈಸ್ ಐತ್ರಿ 100 ಮೈನಸ್ 10 90 ಬರ್ಬೇಕು. ಆನ್ ಕಾಸ್ಟ್ ಅಂದ್ರೆ 2,40,000 ಇಂಟು 10 ಬೈ 100. ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ 2,40,000 ಇಂಟು 10 ಬೈ 90 ಬರ್ಬೇಕು. ಮಾಡ್ರಿ 2,40,000 ಇಂಟು 10 ಡಿವೈಡೆಡ್ ಬೈ 90. 26,000 667 ಆ್ಯಡ್ ಮಾಡ್ರಿ. ಇದು 2,40,000 ಪ್ಲಸ್ 26,667 2,66,667. ಇದು ನಿಮ್ದು ಏನ್ರಿಪ್ಪ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಕರೆಕ್ಟ್ ಇದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಿಮ್ದು. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕರೆಕ್ಟ್ ಬಂದ್ರಿಪ್ಪ ನಿಮ್ದು. ಇದು ನಿಮ್ದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ट्रांजैक्शन वैल्यू समझ में आप लोगों को? ये क्वेश्चन थोड़ा अलग है. ट्रांजैक्शन वैल्यू मालूम करना इसके अंदर. सबसे पहले क्या दिया उन्होंने, रॉ मटेरियल्स परचेज फ्रॉम फॉरेन मार्केट. जब भी हम किसी फॉरेन मार्केट से परचेज करते हैं, मतलब इंपोर्ट करते हैं, तब इंपोर्ट सब इंक्लूड रहना. क्या इंक्लूड रहना? कस्टम ड्यूटी और एक्साइज ड्यूटी क्या रहना? इंक्लूड रहना. हाँ इंक्लूड है इसके अंदर, प्रॉब्लम नहीं. जीएसटी क्या रहना? एक्सक्लूड रहना. जीएसटी क्या रहना? एक्सक्लूड रहना. हाँ एक्सक्लूड है यहाँ पे, है ना? करेक्ट है. डायरेक्ट में करो 70,500 डायरेक्ट ले लो. ठीक है. नेक्स्ट तुम्हारा क्या है? कैपिटल बी रॉ मटेरियल्स परचेज्ड फ्रॉम लोकल मार्केट. लोकल मार्केट लो यहाँ पे इंक्लूडिंग बोल के जाने. क्या दिया वहाँ पे? इंक्लूडिंग जीएसटी बोल के जाए. तुम्हें एक्सक्लूड करना उसको. 45,150 इंटू 100 डिवाइडेड बाय 100 प्लस 5 कितना होता है? 105 होता है. इसको कैलकुलेशन करना. क्यों? इंक्लूड बोल के दिया. सी में रॉ मटेरियल्स परचेज फ्रॉम तेलंगाना, वहाँ पे भी क्या दिया? इंक्लूड बोल के दिया. तो तुम्हें क्या करना बोलो? 29,120 इंटू 100 डिवाइड बाय 100 प्लस 12 करो. क्यों? इंक्लूड जाने पे 100 प्लस 12 करो 112 कर आया इधर. सबको प्लस करो तुम्हारे को 1,39,500. अब बचा क्या? एक्सपेंस. ये भी एक्सपेंस है, ये भी एक्सपेंस है. तो दोनों को ऐड करो. दोनों एक्सपेंस को ऐड करो, तुम्हारे को अमाउंट मिलता. अब यहाँ फिर ऐड मटेरियल्स परचेज्ड फ्रॉम अ रजिस्टर्ड डीलर हु ऑप्टेड फॉर कंपोजिशन स्कीम. ट्रांजैक्शन वैल्यू करते वक्त कंपोजिशन स्कीम भी तुम लोग ऐड करते. कितना हो? 64,000 ऐड करो. कितना था? 2,40,000. ये तुम्हारा क्या होता? टोटल कॉस्ट होता. अब ऐड प्रॉफिट मार्जिन. प्रॉफिट मार्जिन क्या बोल रहे हैं? तो 10% लोग इसके ऊपर सेलिंग प्राइस के ऊपर. तो क्या करना? 2,40,000 इंटू 10 बाय 100 नहीं करते. क्यों? सेलिंग प्राइस है 100 बाय 90 करते हैं. 100 में से 10 माइनस करो 90. ऐड करो ट्रांजैक्शन वैल्यू. समझ में तुम्हारे को? ये ऐसे इसको सॉल्व करते हैं. गॉट इट? टेक द स्क्रीनशॉट. विल सॉल्व द नेट जीएसटी पेबल. नेट जीएसटी पेबल का क्वेश्चन विल डू 2,66,667 कॉस्ट प्राइस. इंपॉर्टेंट. हाँ इंपॉर्टेंट. यहाँ पे सेम अमाउंट. हाँ यहाँ पे सेम अमाउंट. इले सेम अमाउंट ट्रिप 70,500 सेम अमाउंट. ए बी अमाउंट 43,000. बी अमाउंट 43,000. बी अमाउंट 43,000. बी अमाउंट बी अमाउंट 43,000 करेक्ट है. सी अमाउंट 26,000. सी अमाउंट 26,000. सी अमाउंट 26,000. सी अमाउंट 26,000. ಆಮೇಲೆ ಇದು ಸೇಮ್ ಅಲ್ಲ. ಆಮೇಲೆ ಪರ್ಚೇಸ್ ಹಾಂ ಸೇಮ್ ಐತಿ. ಹಾಂ ಓಕೆ ಕರೆಕ್ಟ್. ಟ್ರಾನ್ಸಾಕ್ಷನ್ ವ್ಯಾಲ್ಯೂ 2,66,667.
Transaction value 2,66,667. A amount same as it is. A amount same as it is. B amount 43,000. C amount 26,000. C amount 26,000. Okay, same to same ಐತಿ. ಆಮೇಲೆ transaction value 2,66,667. Done. Take the screenshot. I will run this part. We'll do GST net GST payable calculation. Okay, now we'll solve the computation of net GST payable. Okay, continue part. Computation of net GST payable, particulars IGST, CGST, SGST. Capital A GST payable on sales, capital B ITC available on purchases. Next capital C net GST payable and balance available. Got it? Now first ನೋಡೋಣ್ರಿಪ್ಪ. ಫಸ್ಟ್ ಎಲ್ಲ ಪರ್ಚೇಸ್ ಐತ್ರಿ. ಫಸ್ಟ್ ಇಲ್ಲ ಏನಿತ್ರಿಪ್ಪ, ಇಲ್ಲ ಎಲ್ಲ ಪರ್ಚೇಸ್ ಐತ್ರಿಪ್ಪ. ತಗೋರಿ ಫಸ್ಟ್ ಎ ಅಲ್ಲದು ತಗೋರಿ, ಎ ಪರ್ಚೇಸ್ ಅಂತ ತಗೋರಿ. ಹೌದಲ್ಲ, ತಗೋರಿ ಎ ಪರ್ಚೇಸ್. ಅದು ಫಸ್ಟ್ ಪರ್ಚೇಸ್ ಅಂದ್ರೆ ಇಲ್ಲ ಪರ್ಚೇಸ್. ಏನಿದು ಪರ್ಚೇಸ್? ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಫಾರಿನ್ ಮಾರ್ಕೆಟ್. ತಗೋರಿ raw materials purchased from foreign market, foreign market. ಇದು ಏನಿದು ಫಾರಿನ್ ಮಾರ್ಕೆಟ್. ಫಾರ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಇಂಟರ್ ಸ್ಟೇಟ್. ಏನ್ರಿ ಇಂಟರ್ ಸ್ಟೇಟ್. ಓಕೆ, ಸಾಲ್ವ್ ಮಾಡ್ರಿ. ಇಂಟರ್ ಸ್ಟೇಟ್ ನೋಡ್ರಿ. ಅಮೌಂಟ್ ಎಷ್ಟು ತಗೋಬೇಕ್ರಿಪ್ಪ? ಅಮೌಂಟ್ ಇದು ಸೇಮ್ ತಗೋಬೇಕು. ಯಾಕಂದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಪೇರ್ ಮಾಡ್ತೀವಿ ನಾವು. ಅಮೌಂಟ್ ಎಷ್ಟಿಪ್ಪ? 70,500 ತಗೋಬೇಕು. ತಗೋರಿ 70,500. GST ರೇಟ್ ಎಷ್ಟಿಪ್ಪ? GST ರೇಟ್ IGST ಇಲ್ಲ. ಫಾರಿನ್ ಮಾರ್ಕೆಟ್ ಅಂದ್ರೆ IGST ಕೊಡಬೇಕು 12% ಇಂಟು 12%. 1/2 ಬರಂಗಿಲ್ಲ IGST ಇದು. ಎಷ್ಟಿದು? 70,500 ಇಂಟು 12%. ಎಷ್ಟ್ರಿ? 8,460 IGST ಕಾಲಮ್ ಅಲ್ಲಿ 8,460. ಕರೆಕ್ಟಾ? ಮುಗಿತ್ರಿ ಎ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಬಿ ಅಡ್ಜಸ್ಟ್ಮೆಂಟ್ ತಗೋರಿಪ್ಪ. ಪರ್ಚೇಸ್ ಅದನ್ನು ಪರ್ಚೇಸ್ ಐತ್ರಿ. ಬಿ ಅಡ್ಜಸ್ಟ್ಮೆಂಟ್ ಪರ್ಚೇಸ್ ಐತ್ರಿ. ತಗೋರಿ ಬಿ ಅಡ್ಜಸ್ಟ್ಮೆಂಟ್ ಪರ್ಚೇಸ್. ರಾವ್ ಮಟೀರಿಯಲ್ಸ್ ಪರ್ಚೇಸ್ ಫ್ರಮ್ ಲೋಕಲ್ ಮಾರ್ಕೆಟ್. ತಗೋರಿ ರಾವ್ ಮಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ local market. Raw materials purchased from local market. Local market ಅಂದ್ರೆ ಏನ್ರಿಪ್ಪ? ಇಂಟ್ರಾ-ಸ್ಟೇಟ್. ಏನ್ರಿ? ಇಂಟ್ರಾ-ಸ್ಟೇಟ್. ಲೋಕಲ್ ಮಾರ್ಕೆಟ್ ಅಂದ್ರೆ ಏನ್ರಿಪ್ಪ? ಇಂಟ್ರಾ-ಸ್ಟೇಟ್ ಅಂದ್ರೆ ಏನಪ್ಪ? CGST ಮತ್ತೆ SGST ಕೊಡಬೇಕು. 1/2 ಕೊಡಬೇಕಿಲ್ಲ. ಅಮೌಂಟ್ ಎಷ್ಟು ತಗೋಬೇಕ್ರಿಪ್ಪ? ಬಿ ಒಳಗೆ ಅಮೌಂಟ್ ಎಷ್ಟು ತಗೋಬೇಕಾ? 43,000 ತಗೋಬೇಕು. ಬಿ ಒಳಗೆ 43,000 ತಗೋಬೇಕು. 43,000 ಇಂಟು GST ರೇಟ್ ಎಷ್ಟ್ರಿಪ್ಪ? ಬಿ ಒಳಗೆ GST ರೇಟ್ 5% ಇರಪ್ಪ. ಎಷ್ಟ್ರಿ? 5% ಇಂಟು 5% ಇಂಟು 1/2 ಕೊಡ್ಬೇಕು. ಯಾಕಂದ್ರೆ ಇಂಟ್ರೆಸ್ಟ್ ಐತ್ರಿ. 1/2 ಕೊಡ್ಬೇಕು. ಮಾಡ್ರಿ 43,000 ಇಂಟು 5% ಡಿವೈಡ್ ಬೈ 2 ಎಷ್ಟ್ರಿಪ್ಪ? 1,075 ಕೊಡ್ಬೇಕು. 1,075 ಆಮೇಲೆ 1,075. ಬಿ ಮುಗಿತ್ ನೋಡ್ರಿಪ್ಪ. ಈಗ ಸಿ ಮಾಡೋಣ್ರಿ. ಸಿನು ಪರ್ಚೇಸ್ ಐತ್ರಿಪ್ಪ. ಸಿ ಅದು ಏನ್ರಿಪ್ಪ? ರಾ ಮಟೀರಿಯಲ್ಸ್ purchased from ತೆಲಂಗಾಣ. ಏನ್ರಿದು? ತೆಲಂಗಾಣ. ತಗೋರಿಪ್ಪ ತೆಲಂಗಾಣ ಅಂತ ಬರೀಲ್ಲ. ತೆಲಂಗಾಣ ಅಂದ್ರೆ ಏನ್ರಿಪ್ಪ? ತೆಲಂಗಾಣ ಅಂದ್ರೆ ಹೈದರಾಬಾದ್. ಅಂದ್ರೆ ಕರ್ನಾಟಕ ಹೈದರಾಬಾದ್ ಅಂದ್ರೆ ಏನ್ರಿಪ್ಪ? ಇಂಟರ್ ಸ್ಟೇಟ್. ಅಮೌಂಟ್ ಎಷ್ಟು ತಗೋಬೇಕ್ರಿಪ್ಪ? ಅಮೌಂಟ್ ಸಿ ಒಳಗೆ ಅಮೌಂಟ್ ಎಷ್ಟು ತಗೋಬೇಕ್ರಿಪ್ಪ? 26,000 ತಗೋಬೇಕು. ಎಷ್ಟ್ರಿ? 26,000 ತಗೋಬೇಕು. 26,000 ಇಂಟು GST ರೇಟ್ ಎಷ್ಟ್ರಿಪ್ಪ? ಸಿ ಒಳಗೆ GST ರೇಟ್ 12%. IGST 1/2 ಬರಂಗಿಲ್ಲ. IGST 12% IGST. ಮಾಡ್ರಿ 26,000 ಇಂಟು 12% IGST 3,120 IGST. CGST SGST ಇರೋದು IGST ಐತ್ರಿಪ್ಪ. ತಗೋರಿ ಎಲ್ಲ ಪರ್ಚೇಸ್ ಮುಗಿತ್ರಿ. ಕಂಪೋಸಿಷನ್ ಇಲ್ಲಿ ಐತ್ರಿ ಪಾಪ. ಮಟೀರಿಯಲ್ಸ್ ಪರ್ಚೇಸ್ ಅಂತ ಐತ್ರಿ. ಪರ್ಚೇಸ್ ಅಂತ ಐತ್ರಿ. ಬಟ್ ಕಂಪೋಸಿಷನ್ ಸ್ಕೀಮ್ ಒಳಗ ITC ಬರಂಗಿಲ್ಲ. ಅದಕ್ಕೆ ಇದು ತಗೊಳಕ್ ಹೋಗ್ಬೇಡ್ರಿ. ಇಲ್ಲ. ತಿಳಿತಾ? ಮುಗಿತ್ರಿ. ಇದು ಟೋಟಲ್ ಮಾಡಿರಿಪ್ಪ. ಇದು ಟೋಟಲ್ ಮಾಡಿದ್ರೆ ಎಷ್ಟ್ರಿ?
ಇದು ಏನಿದು ITC ಅವೈಲೇಬಲ್, ITC ಅವೈಲೇಬಲ್. ಓಕೆ, ITC ಅವೈಲೇಬಲ್. ಸಾಲ್ವ್ ಮಾಡಿದ್ದು ಫಸ್ಟ್ 8460 ಪ್ಲಸ್ 3120, ಯು ವಿಲ್ ಗೆಟ್ 11580. 11580. ನೆಕ್ಸ್ಟ್ 1075. ನೆಕ್ಸ್ಟ್ ಇಲ್ಲೇನೋ 1075. ಕರೆಕ್ಟಾ? ಈಗ ನಮ್ಗೆ ಏನ್ ಬೇಕ್ರಿಪ್ಪ, ಈಗ ಸೇಲ್ಸ್ ಬೇಕು. ಸೇಲ್ಸ್ ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿಪ್ಪ, ಸೇಲ್ಸ್ ಎಲ್ಲಿತ್ರಿ? ಇಲ್ಲಿತ್ರಿ ನೋಡ್ರಿ ಸೇಲ್ಸ್. ಹೆಚ್ಚು ಒಳಗ ಮಿಸ್ಟರ್ ಕಾರ್ತಿಕ್ ಸೋಲ್ಡ್ 30% ಆಫ್ ದ ಫಿನಿಶ್ಡ್ ಗುಡ್ಸ್ ಟು SEZ ಇನ್ ಬ್ಯಾಂಗ್ಳೂರ್. ತಗೋರಿಪ್ಪ ಸೇಲ್ಸ್. ಇಲ್ಲಿನೂ ಬ್ಯಾಂಗ್ಳೂರ್ ಐತಿ, ಇಲ್ಲಿನೂ ಬ್ಯಾಂಗ್ಳೂರ್ ಐತಿ. ಬ್ಯಾಂಗ್ಳೂರ್ ಅಂದ್ರೆ ಏನ್ರಿಪ್ಪ? ಕರ್ನಾಟಕ. ಇಂಟ್ರಾ ಸ್ಟೇಟ್ ಸೇಲ್ಸ್ ತಗೋರಿಪ್ಪ. ಇಂಟ್ರಾ ಸ್ಟೇಟ್ ಸೇಲ್ಸ್ ಟು SEZ in Bangalore. Intra-state sales to SEZ in Bangalore. SEZ in Bangalore. SEZ in Bangalore ಎಷ್ಟು ತಗೋಬೇಕ್ರಿ? ಇದು ಎಕ್ಸೆಂಪ್ಟೆಡ್. ನೆನ್ಪಡ್ಕೋರಿ. ಇಂಟ್ರಾ-ಸ್ಟೇಟ್ ಸೇಲ್ಸ್ ಟು SEZ in Bangalore. ಬ್ಯಾಂಗ್ಳೂರ್ಗೆ ನೀವು SEZ ಸಪ್ಲೈ ಮಾಡ್ತೀರಿ. SEZ ಅಂದ್ರೆ ಇದು ಎಕ್ಸೆಂಪ್ಟೆಡ್ ರಿಪ್ಪ. ಯಾಕಂದ್ರೆ ಇದು ಮುಂದೆ ಏನು BCD ಅಂತ ಕೊಟ್ಟಿಲ್ಲ. ಮುಂದೆ ಬ್ರಾಕೆಟ್ ಒಳಗೆ BCD ಅಂತ ಕೊಟ್ಟಿಲ್ಲ. SEZ ಎನಿ ಸೇಲ್ಸ್ ನಾರ್ಮಲ್ ಸೇಲ್ಸ್ ಟು SEZ ಅದು ಏನ್ರಿ? ಎಕ್ಸೆಂಪ್ಟೆಡ್. ಎಷ್ಟು ಪರ್ಸೆಂಟ್ ರಿಪ್? ಅದು 30%. ಎಷ್ಟು? 30%. 30% ಅದು 30%. 30 divided by 100 into of finished goods ಅಂದ್ರೆ ಇದು ಸೇಲ್ಸ್ ರಿಪ್ಪ. 2,66,000 ಟ್ರಾನ್ಸಾಕ್ಷನ್ ವ್ಯಾಲ್ಯೂ. 2,66,000 ಸ್ವಲ್ಪ ಜಾಗ ಬಿಡ್ಬೇಕಿಲ್ಲ. ಎಷ್ಟು ಪರ್ಸೆಂಟ್? ಅದು 30%. ಅದು 30% ತಗೋರಿ. 30% 30 divided by 100 ಇಂಟು ಎಷ್ಟಿದು? 2,66,667 ಇಸ್ ಈಕ್ವಲ್ ಟು ಎಷ್ಟು? ಅದು ಎಷ್ಟು ಮಾಡಿರೋದು? 2,66,667 ಇಂಟು 30%. ಎಷ್ಟಿದು? 80,000. ಎಷ್ಟ್ರಿಪ್ಪ? 80,000. ಓಕೆ, ಬಟ್ ಇದು ಬರಂಗಿಲ್ಲ. ಯಾಕಂದ್ರೆ ಇದು ಬರಂಗಿಲ್ಲ? ಯಾಕಂದ್ರೆ ಇದು SEZ ಸೇಲ್ಸ್ ಎಕ್ಸೆಂಪ್ಟೆಡ್ ರಿಪ್, ಅದಕ್ಕೆ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಮತ್ತೆ ಐತ್ ನೋಡ್ಲೆ. ಅಂಡ್ 100 ಒಳಗೆ 30% SEZ ಬ್ಯಾಂಗ್ಳೂರ್. ಹುಡುಕಿದ ಎಷ್ಟ್ರಿಪ್ಪ? 70%. 100 minus 30, 70%. 70% ಟು ಡೀಲರ್ ಇನ್ ಬ್ಯಾಂಗ್ಳೂರ್. ಅದನ್ನು ಇಂಟ್ರಾ-ಸ್ಟೇಟ್. ಬ್ಯಾಂಗ್ಳೂರ್ ಕರ್ನಾಟಕ ಅಲ್ಲದ ಇಂಟ್ರಾ-ಸ್ಟೇಟ್. ಇದನ್ನು ಇಂಟ್ರಾ-ಸ್ಟೇಟ್ ಸೇಲ್ಸ್. ಇಂಟ್ರಾ-ಸ್ಟೇಟ್ ಸೇಲ್ಸ್ ಟು ಅ ಡೀಲರ್ ಇನ್ ಬ್ಯಾಂಗ್ಳೂರ್. ಎಷ್ಟು ಪರ್ಸೆಂಟ್ ರಿಪ್ಪ? 70%. ಎಷ್ಟು? 70%. 70 ಯಾಕಂದ್ರೆ 70% ಹೆಂಗ್ ಬಂತ್ರಿಪ್ಪ? 100 minus 30, 70%. ಆಫ್ 2,66,667 ಮಾಡ್ರಿ. ಎಷ್ಟು ಇದು? 2,66,667 ಇಂಟು 70%. ಎಷ್ಟಿಪ್ಪ ಇದು? 1,86,000. 1,86,000 ಇಲ್ಲಿ ಬರ್ತೀನಿ ನೋಡ್ರಿಪ್ಪ. 1,86,000 667. 1,86,667. 1,86,667 ಕರೆಕ್ಟಾ? ಇಂಟು ತಿಳಿದಲ್ಲ ನಿಮ್ಗೆ ಇಲ್ಲಿ ಮಟ್ಟ? ಇದು ಎಕ್ಸಾಮ್ ಟ್ರಿಪ್. ಯಾಕಂದ್ರೆ SEZ ಇನ್ ಬ್ಯಾಂಗ್ಳೂರ್ ಐತಿ, ಅದಕ್ಕೆ ಎಕ್ಸಾಮ್ ಇದ್ದು. ಆಮೇಲೆ ಇಂಟ್ರಾ-ಸ್ಟೇಟ್ ಸೇಲ್ಸ್ ಇದನ್ನು ಬ್ಯಾಂಗ್ಳೂರ್ ಐತಿ, ಅದಕ್ಕೆ ಏನ್ರಿಪ್ಪ? ಇಂಟ್ರಾ-ಸ್ಟೇಟ್ ಸೇಲ್ಸ್ ಟು ಡೀಲರ್ ಇನ್ ಬ್ಯಾಂಗ್ಳೂರ್. ಇಂಟ್ರಾ-ಸ್ಟೇಟ್ ಇದು 30 ಇಲ್ಲ ಎಷ್ಟ್ರಿಪ್ಪ? 70% ಆಫ್ 2,66,000 ಎಷ್ಟು ಬರೋ? 1,86,667. ಈಗ GST ರೇಟ್ ನೋಡ್ರಿಪ್ಪ. ಎಷ್ಟು? ರೇಟ್ ಆಫ್ GST ಎಷ್ಟ್ರಿಪ್ಪ? 12%. ರೇಟ್ ಆಫ್ GST 12% ಇಂಟು 12% ಇಂಟು 1/2 ಮಾಡ್ಬೇಕು ಬೇಡ? ಯಾಕಂದ್ರೆ ಇಂಟ್ರಾ-ಸ್ಟೇಟ್ ಬ್ಯಾಂಗ್ಳೂರ್ ಐತಿ. ಇವರು ಕರ್ನಾಟಕ ಅಂದ್ರೆ 1/2 ಮಾಡ್ಕೋಬೇಕು. ಮಾಡ್ರಿ. ಎಷ್ಟ್ರಿಪ್ಪ? 1,86,667 ಇಂಟು 12% divided by 2. ಎಷ್ಟ್ರಿಪ್ಪ? 11,200. ಎಷ್ಟು? 11,200. CGST SGST 11,200. IGST ಬರಂಗಿಲ್ಲ.
ಮುಗಿತು ನೋಡ್ರಿಪ್ಪ, ಎಲ್ಲ ಕ್ವಶನ್ ಪೂರ್ತಿ ಕ್ವಶನ್ ಮುಗೀತ್ರಿ, ಪೂರ್ತಿ ಕ್ವಶನ್ ಮುಗೀತು. ತಿಳಿತಲ್ರಿಪ್ಪ ನಿಮಗೆ. ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ರಿ. ನೀವು ಅಲ್ಲಿ ಮಕ್ಕೊಂಡು ಆರಾಮ ನೋಡಿದಂದ್ರೆ ಆಗಂಗಿಲ್ಲ, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ಮಾಡ್ರಿ. ಟೋಟಲ್ ಮುಗೀತು ನೋಡ್ರಿಪ್ಪ, ಎಲ್ಲ ಮುಗೀತ್ರಿ. ಟೋಟಲ್ ಮಾಡ್ರಿ. ಇದು ಏನಿದು ಜಿ ಎಸ್ ಟಿ ಪೇಯಬಲ್. ಜಿ ಎಸ್ ಟಿ ಪೇಯಬಲ್ ನಿಲ್ 11,200, ಇದನ್ನು 11,200. ಓಕೆ ಸರಿ. ಈಗ ಮಾಡೋಣ್ರಿಪ್ಪ ನೆಟ್ ಜಿ ಎಸ್ ಟಿ ಪೇಬಲ್ ಮಾಡೋಣ್ರಿ. ಫಸ್ಟ್ ಇಲ್ಲಿ ಜಿ ಎಸ್ ಟಿ ಪೇಬಲ್, ಜಿ ಎಸ್ ಟಿ ಪೇಯಬಲ್ ಇದು ಕ್ಯಾಪಿಟಲ್ ಎ. ನೆಕ್ಸ್ಟ್ ಲೆಸ್ ಐ ಟಿ ಸಿ ಅವೈಲೇಬಲ್, ಐ ಟಿ ಸಿ ಅವೈಲೇಬಲ್, ಐ ಟಿ ಸಿ ಅವೈಲೇಬಲ್, ಐ ಟಿ ಸಿ ಅವೈಲೇಬಲ್ ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ. ಜಿ ಎಸ್ ಟಿ ಪೇಬಲ್ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ ಜಿ ಎಸ್ ಟಿ ಪೇಬಲ್ ನಿಲ್ 11,200, 11,200 ನಿಲ್ 11,200, 11,200. Next less ITC available capital B, capital B ITC available 11,580, ಇಲ್ಲಿ 1,075, ಇಲ್ಲಿ 1,075. ಮಾಡ್ರಿ. ಇದು 0 ಮೈನಸ್ 11,580 ಅಂದ್ರೆ ಮೈನಸ್ 11,580 ಬ್ರಾಕೆಟ್ ಒಳಗೆ ಹಚ್ಚಿರಿ, ಯಾಕಂದ್ರೆ ಮೈನಸ್ ಅದು. ಈಗ 11,200 ಮೈನಸ್ 1,075, 10,125, 10,125. ಇಲ್ಲಿ ನಾವು 10,125, 10,125 ಕರೆಕ್ಟಾ? ಈಗ ನೋಡ್ರಿಪ್ಪ, ಇದು ನೆಗೆಟಿವ್ ಬ್ಯಾಲೆನ್ಸ್ ಐತಲ್ಲ, ಐ ಜಿ ಎಸ್ ಟಿ ಬ್ಯಾಲೆನ್ಸ್, ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಸೆಟ್ ಆಫ್ ಮಾಡ್ಬೇಕಲ್ಲೇ. ಮಾಡ್ರಿ, ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಸೆಟ್ ಆಫ್ ಮಾಡ್ರಿ ಅಲ್ಲೇ. ಮೈನಸ್ ಐ ಜಿ ಎಸ್ ಟಿ ಬ್ಯಾಲೆನ್ಸ್, ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಸೆಟ್ ಆಫ್, ಐ ಜಿ ಎಸ್ ಟಿ ಬ್ಯಾಲೆನ್ಸ್ ಸೆಟ್ ಆಫ್, ಸೆಟ್ ಆಫ್ ಮಾಡ್ರಿ. ನೋಡ್ರಿ, ಇಲ್ಲಿ 11,580 ಐತಿ, ಇಲ್ಲಿ ಬರೀ 10,125 ಐತಿ. ನೀವು 11,580 ಲೆಸ್ ಮಾಡಕ್ ಬರಂಗಿಲ್ಲ, ಬರೀ 10,125 ಲೆಸ್ ಮಾಡ್ರಿ. 10,125 ಲೆಸ್ ಮಾಡ್ರಿ, ಕರೆಕ್ಟಾ? ಆಮೇಲೆ ಏನ್ ಮಾಡ್ರಿಪ್ಪ, 11,580, 11,580 ಆಕ್ಚುಲಿ ಲೆಸ್ ಮಾಡ್ಬೇಕಿತ್ತ, ಬಟ್ ಅದ್ರ ಬರೀ ಎಷ್ಟು ಲೆಸ್ ಮಾಡಿರಿಪ್ಪ, 10,125 ಲೆಸ್ ಮಾಡಿರಿಪ್ಪ. 10,125, 11,580 ಲೆಸ್ ಮಾಡಬೇಕಿತ್ತು ನಮ್ದು, ಬಟ್ ಬಾಜು ಬ್ಯಾಲೆನ್ಸ್ ಬರೀ 10,125 ಐತಿ, 10,125 ಲೆಸ್ ಮಾಡ್ರಿ. ಈಗ 11,580 ಮೈನಸ್ 10,125 ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ? ಇದು ಒಳಗಿದ್ದು ಬ್ಯಾಲೆನ್ಸ್ ಲೆಸ್ ಮಾಡ್ರಿಪ್ಪ. ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ? 1,455 ಬ್ಯಾಲೆನ್ಸ್ ಉಳಿತ. ಅದು ಬ್ಯಾಲೆನ್ಸ್ ಎಲ್ಲಿಂದ ಲೆಸ್ ಮಾಡ್ಕೋಬೇಕು? ಇಲ್ಲಿಂದ ಲೆಸ್ ಮಾಡ್ಕೋಬೇಕು. ಇಲ್ಲಿಂದ ಲೆಸ್ ಮಾಡ್ರಿಪ್ಪ. 1,455, 1,455 ಲೆಸ್ ಮಾಡ್ರಿ. ತಿಳಿತಾ? ಈಗ ಪೂರ 10,125 ಮತ್ತು 1,455 ಎರಡು ಸೇರಿಸಿ 11,580, 11,580 ಪೂರ ಬ್ಯಾಲೆನ್ಸ್ ಮುಗಿತ್ರಿ. ಅದಕ್ಕೆ ಏನ್ರಿಪ್ಪ, ಇಲ್ಲಿ ನಿಲ್ ಬಂತು ಬ್ಯಾಲೆನ್ಸ್, ಅದಕ್ಕೆ ಇಲ್ಲಿ ಬ್ಯಾಲೆನ್ಸ್ ನಿಲ್ ಬಂತು. ಈಗ ಇಲ್ಲೇನು ಬ್ಯಾಲೆನ್ಸ್ ನಿಲ್ ಬಂತು. ಇಲ್ಲೇ ಮಾಡ್ರಿಪ್ಪ 10,125 ಎಷ್ಟು ಬ್ಯಾಲೆನ್ಸ್ ಉಳಿದ್ರಿಪ್ಪ ಅಲ್ಲಿ? 8,670, 8,670, 8,670. ಇದು ನಿಮ್ದು ಏನ್ರಿಪ್ಪ ನೆಟ್, ಇದು ನಿಮ್ದು ಏನ್ರಿಪ್ಪ ನೆಟ್ ಜಿ ಎಸ್ ಟಿ ಪೇಯಬಲ್, ನೆಟ್ ಜಿ ಎಸ್ ಟಿ ಪೇಯಬಲ್ and balance available, balance available and balance available. Okay, who will see Karthik problem again? Correct. Balance is correct. इले मटा ಮಾಡ್ಕೋಬೇಕು ನೋಡ್ರಿಪ್ಪ, ಬಾಳ ಕೇರ್ಫುಲಿ समझ में आप लोगों को. अब मालूम करने का कंप्यूटेशन ऑफ नेट जीएसटी पेबल, आईजीएसटी, सीजीएसटी, एसजीएसटी. हाँ देखो यहाँ पे सबसे पहले ए में रॉ मटेरियल्स परचेज फ्रॉम फॉरेन मार्केट. फॉरेन मार्केट मतलब है इंटर स्टेट. क्या है? इंटर स्टेट. अमाउंट कौन से लेना हम लोग? 70,500 हम लोग अमाउंट लेना है. इनटू जीएसटी का रेट कितना है तुम्हारा? आईजीएसटी, आईजीएसटी कितना है? 12%. लो आईजीएसटी कॉलम में डालो, ठीक है. नेक्स्ट है बी में, बी रॉ मटेरियल्स परचेज फ्रॉम लोकल मार्केट. लोकल मतलब इंट्रा स्टेट. क्या? इंट्रा स्टेट मतलब सीजीएसटी, एसजीएसटी. अमाउंट कितनी लेना तुम लोग? ट्रांजेक्शन वैल्यू फॉर्मेट के अंदर से कितना? 43,000, 43,000 इंटू 5% इंटू 1/2 करो, सीजीएसटी एसजीएसटी में डालो. सी में रॉ मटेरियल्स परचेज फ्रॉम तेलंगाना मतलब इंटर स्टेट. क्या? इंटर स्टेट. कितना? कौन सा ट्रांजेक्शन वैल्यू फॉर्मेट के अंदर से 26,000. हाँ इंटू कितना हो? आईजीएसटी 12%, 12% आईजीएसटी कॉलम में डालो. हाँ
जब हम लोग ये मालूम करते हैं आईटीसी अवेलेबल मालूम करते हैं, कंपोजिशन स्कीम का परचेस, कंपोजिशन स्कीम से जो परचेस करते देखो हम लोग उसके ऊपर आईटीसी अवेलेबल नहीं होता, इसलिए उसको नहीं लेते हमें, इसको कंपोजिशन स्कीम के परचेस को हम लोग आईटीसी में नहीं लेते, ठीक है। इसको टोटल कर लो आईटीसी अवेलेबल। अब बचा क्या भी, सेल्स बचा। सेल्स यहाँ पे देखो मिस्टर कार्तिक क्या कर रहा है, 30% कहाँ पे सेल कर रहा है बोलो, फिनिश्ड गुड्स का। फिनिश्ड गुड्स मतलब ट्रांजेक्शन वैल्यू का 30% कहाँ सेल कर रहा है, SEZ बैंगलोर में। स्पेशल इकोनॉमिक जोन क्या होता, एग्जेम्प्टेड होता। अगर वो इसके ऊपर BCD बोल के आया, इसके ऊपर BCD बोल के आया तो लेते हम लोग, बट यहाँ पे BCD बोल के नहीं है तो क्या होता है, एग्जेम्प्ट होता। इंट्रा स्टेट कहाँ पे सेल करवाना है, बैंगलोर में, तो इंट्रा स्टेट सेल्स टू SEZ इन बैंगलोर एग्जेम्प्टेड क्या होता है, एग्जेम्प्ट होता। 30% ऑन फिनिश्ड गुड्स मतलब 2,66,667 के ऊपर 30% कितना होता है, 80,000, बट हम लोग नहीं लेते उसको, एग्जेम्प्टेड। हाँ, फिर बैलेंस बचा सो कहाँ पे सेल करवाना है, बैंगलोर में, मतलब कर्नाटक बैंगलोर, इंट्रा स्टेट सेल्स टू अ डीलर इन कहाँ, बैंगलोर वाला। यहाँ पे कितना 100 का 30% बचा, कितना 70%, 100 का 30, 100 का 100 माइनस 30 70% बैलेंस किसका, 2,66,667 का कितना था, 1,86,667। ये सेल कर रहा बैंगलोर में, कितना रेट है जीएसटी का, 12%। इंट्रा स्टेट बैंगलोर में मतलब 1/2 करना, GST SGST टोटल करो उसको तुम्हारा मिलता। GST पेबल तुम्हारा लिख लो, ITC तुम लोग लेस करो, यहाँ पे 0 माइनस 11,580 माइनस 11,580, इसमें से माइनस करो, इसमें से माइनस करो। अब देखो लेस IGST का बैलेंस नेगेटिव है, इसको सेट ऑफ करना, यहाँ पे 11,580 बाजू में कितना, सिर्फ 10,125, तुम्हारे पास 11,580 है, लेस करना था सिर्फ 10,125, उतना लेस करो अभी, इसका नील बचा 11,580 माइनस 10,125 बचा कितना, 1,455, इसमें से लेस करो। ये तो पूरा हो गया, ये मिला और ये मिला के दोनों मिला के 11,580 हुआ, तो उसको पूरा लेस कर छोड़ो, नील बचता। अब यहाँ पे कितना बचा, 8,670 बचा। ये तुम्हारा क्या है, नेट GST पेबल एंड बैलेंस अवेलेबल। गॉट इट, ये था तुम्हारा ओवरऑल क्वेश्चन ऑफ कार्तिक का, ठीक है, गॉट इट। Hope you understood this problem very well. We'll see in the next class. Thank you to all of you for watching this video. Take the screenshot.